ರಾಜ್ಯದ 14 ಲೋಕಸಭಾ ಕ್ಷೇತ್ರಗಳಲ್ಲಿ ಬಿರುಸಿನ ಮತದಾನವಾಗ್ತಾ ಇದೆ. ಬಿಸಿಲಿನ ನಡುವೆಯೂ ಕೂಡ ಮತದಾರರ ಉತ್ಸಾಹ ಮಾತ್ರ ನಿಂತಿಲ್ಲ. ಸರತಿ ಸಾಲಿನಲ್ಲಿ ಬಂದು ತಮ್ಮ ಹಕ್ಕನ್ನ ಚಲಾಯಿಸ್ತಾ ಇದ್ದಾರೆ. ವೃದ್ಧರು, ಗಣ್ಯರು, ಸಿನಿ ತಾರೆಯರು, ಸ್ವಾಮೀಜಿಗಳಿಂದ ವೋಟಿಂಗ್ ಆಗಿದೆ. ವಿದೇಶದಿಂದಲೂ ಕೂಡ ಆಗಮಿಸಿ ತಮ್ಮ ಹಕ್ಕನ್ನ ಚಲಾಯಿಸ್ತಾ ಇದ್ದಾರೆ ಕನ್ನಡಿಗರು. ಈವರೆಗೂ 14 ಲೋಕಸಭಾ ಕ್ಷೇತ್ರಗಳಲ್ಲಿ 38.23% ವೋಟಿಂಗ್ ಆಗಿದೆ. 1 ಗಂಟೆಯವರೆಗೂ ಕೂಡ ಆದಂತಹ ಮತದಾನ ಇದು. 38.23%. ಅತಿ ಹೆಚ್ಚು ವೋಟಿಂಗ್ ಆದಂಥದ್ದು ದಕ್ಷಿಣ ಕನ್ನಡದಲ್ಲಿ 48%. ಇನ್ನು ಬೆಂಗಳೂರಿನ 4 ಲೋಕಸಭಾ ಕ್ಷೇತ್ರದ ಚಿತ್ರಣವನ್ನು ನೋಡ್ತಾ ಇದ್ದೀವಿ. ಮಧ್ಯಾಹ್ನ 1 ಗಂಟೆಯವರೆಗೂ ಬೆಂಗಳೂರು ಕೇಂದ್ರದಲ್ಲಿ 30%, ಬೆಂಗಳೂರು ಉತ್ತರದಲ್ಲಿ 32%, ಬೆಂಗಳೂರು ಗ್ರಾಮಾಂತರದಲ್ಲಿ 36% ವೋಟಿಂಗ್ ಆಗಿದೆ. ಬೆಂಗಳೂರು ದಕ್ಷಿಣದಲ್ಲಿ 31% ವೋಟಿಂಗ್ ಆಗಿದೆ. ಅತಿ ಹೆಚ್ಚು ಮತದಾನ ಆದಂಥದ್ದು ಬೆಂಗಳೂರು ಗ್ರಾಮಾಂತರದಲ್ಲಿ. ಇನ್ನು ಚಾಮರಾಜನಗರದಲ್ಲಿ 40%, ಚಿಕ್ಕಬಳ್ಳಾಪುರದಲ್ಲಿಯೂ ಕೂಡ 40%, ಚಿತ್ರದುರ್ಗ 39%, ದಕ್ಷಿಣ ಕನ್ನಡದಲ್ಲಿ ಅತಿ ಹೆಚ್ಚು ಗರಿಷ್ಠ ವೋಟಿಂಗ್ ಆಗಿದೆ 48%. ನಂತರದ ಸ್ಥಾನ ಉಡುಪಿ ಚಿಕ್ಕಮಗಳೂರಿನದ್ದು 46% ವೋಟಿಂಗ್ ಆಗಿದೆ. ಇನ್ನು ಹಾಸನದಲ್ಲಿ ಲೋಕಸಭಾ ಕ್ಷೇತ್ರ ಹಾಸನದಲ್ಲಿ 40% ವೋಟಿಂಗ್ ಆಗಿದೆ. ಕೋಲಾರ 39%, ಮಂಡ್ಯ 41%, ಮೈಸೂರಿನಲ್ಲಿ 42% ವೋಟಿಂಗ್ ಆಗಿದೆ. ತುಮಕೂರಿನಲ್ಲಿ 42% ವೋಟಿಂಗ್ ಆಗಿದೆ. ಉಡುಪಿ ಚಿಕ್ಕಮಗಳೂರಿನಲ್ಲಿ 47% ವೋಟಿಂಗ್ ಆಗಿದೆ. ಮಂಡ್ಯದಲ್ಲಿ 41%, ಮೈಸೂರಿನಲ್ಲಿ 42% ವೋಟಿಂಗ್ ಆಗಿದೆ. ಕಳೆದ ಬಾರಿಗೆ ಹೋಲಿಸಿದಂತಹ ಸಂದರ್ಭದಲ್ಲಿ ಈ ಬಾರಿ ಇಲ್ಲಿಯವರೆಗೂ ಮಧ್ಯಾಹ್ನ 1 ಗಂಟೆಯವರೆಗೂ ಆದಂತಹ ಮತ ಪ್ರಮಾಣ ಏನಿದೆ ಇದು ಕಡಿಮೆ ಅಂತಲೇ ಹೇಳಲಾಗ್ತಾ ಇದೆ. ಚುನಾವಣಾ ಆಯೋಗ ಅತಿ ಹೆಚ್ಚಿನ ಮತದಾನ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಸಕಲ ಪ್ರಯತ್ನವನ್ನ ನಡೆಸಿದೆ. ಮತದಾರರಿಗೆ ಬೇಕಾದಂತಹ ಎಲ್ಲ ವ್ಯವಸ್ಥೆಯನ್ನ ಮಾಡಿಕೊಡೋದಲ್ಲದೆ, ಅಣಕು ಪ್ರದರ್ಶನ ನಡೆಸಿದ್ದಲ್ಲದೆ, ಮತಗಟ್ಟೆಗೆ ಬರುವಂತಹ ಮತದಾರರಿಗೆ ಯಾವುದೇ ರೀತಿಯ ತೊಂದರೆ ಆಗದೇ ಇರೋ ನಿಟ್ಟಿನಲ್ಲಿ ವ್ಯವಸ್ಥೆಯನ್ನ ಮಾಡಿದ್ರೂ ಕೂಡ ಮತ ಪ್ರಮಾಣ ಒಂಚೂರು ಕಡಿಮೆನೆ. ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಘಟಾನುಘಟಿಗಳು ಒಂದು ಕಡೆ ವೋಟಿಂಗ್ ಮಾಡಿದ್ದಾರೆ, ಮತ್ತೊಂದು ಕಡೆ ಶತಾಯುಷಿ ಅಜ್ಜಿಯೂ ಕೂಡ ಬಂದು ಅವರ ಕುಟುಂಬದ ಸದಸ್ಯರು ಅವರನ್ನು ಎತ್ಕೊಂಡು ಬಂದು ಅವರಿಂದ ಅವರ ಹಕ್ಕನ್ನು ಚಲಾಯಿಸಿದ್ದಾರೆ. ಎಲ್ಲ ಕುರಿತಾಗಿ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಹಿರಿಯ ಪ್ರತಿನಿಧಿ ಆನಂದ್ ಬೈದನಮನೆ. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಆನಂದ್, 2 ಆಗ್ತಾ ಬಂತು. ಸೊ ರಾಜ್ಯದಲ್ಲಿ ಏನು 14 ಕ್ಷೇತ್ರದಲ್ಲಿ ವೋಟಿಂಗ್ ಆಗ್ತಾ ಇದೆ. ಸೊ ಸದ್ಯಕ್ಕೆ ಎಷ್ಟರ ಮಟ್ಟಿಗೆ ವೋಟಿಂಗ್ ಆಗಿದೆ? ಕಳೆದ ಬಾರಿಯ ಚುನಾವಣೆ ಸಂದರ್ಭದಲ್ಲಿ ಹೋಲಿಸಿದಂತಹ ವೇಳೆ ಈ ಬಾರಿ ಕಡಿಮೆ ಅಂತ ಅನಿಸ್ತಾ ಇದೆಯಾ? ಅತಿ ಹೆಚ್ಚಾಗಿರುವಂಥದ್ದು ದಕ್ಷಿಣ ಕನ್ನಡದಲ್ಲಿ ಅಲ್ವಾ? ಎಸ್ ವೀಣಾ, ಇದುವರೆಗೆ ಅಂದರೆ ಮಧ್ಯಾಹ್ನ ಈಗ 2 ಗಂಟೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಸರಿಸುಮಾರು ಅಂದರೆ ಚುನಾವಣಾ ಆಯೋಗದ ಅಂದಾಜಿನ ಪ್ರಕಾರ ಸುಮಾರು 40% ಮತದಾನ ಆಗಿದೆ ಅಂತಕ್ಕಂಥ ಮಾಹಿತಿ ಸಿಗ್ತಾ ಇದೆ. ಯಾಕೆಂದರೆ ಮಧ್ಯಾಹ್ನ 1 ಗಂಟೆಗೆ ಅಂತ್ಯಗೊಂಡಂಥ ಮತದಾನದ ಒಟ್ಟಾರೆ ಪ್ರಮಾಣ 38.23 ಆಗಿತ್ತು. ಅದರಲ್ಲೂ ಭಾಳ ಮುಖ್ಯವಾಗಿ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತದಾನ ಅಂದರೆ 48.10 ಪ್ರಮಾಣದಲ್ಲಿ ಮತದಾನ ಆಗಿತ್ತು. ಅದನ್ನು ಬಿಟ್ಟರೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ 46.43 ಮತದಾನ ಆಗಿದೆ. ಇವೆಲ್ಲವನ್ನು ಗಮನಿಸ್ತಾ ಇದ್ದರೆ ಬೆಂಗಳೂರಲ್ಲಿ ಅತ್ಯಂತ ಕಡಿಮೆ ಮತದಾನ ಆಗಿರ್ತಕ್ಕಂಥ ನಾವು ಗಮನಿಸ್ಬೋದು. ಯಾಕೆಂದರೆ ಬೆಂಗಳೂರು ರೂರಲಲ್ಲಿ 36% ಆಗಿದ್ರೆ, ಬೆಂಗಳೂರು ನಾರ್ತ್ ಅಲ್ಲಿ 32% ಆಗಿದೆ, ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ 30% ಆಗಿದೆ, ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ 31% ಆಗಿದೆ. ಓವರಾಲ್ 30ರಿಂದ 31% ಮಾತ್ರ ಇದುವರೆಗೆ ಬೆಂಗಳೂರಲ್ಲಿ ಮತದಾನ ಆಗಿರ್ತಕ್ಕಂಥದ್ದು. 14 ಲೋಕಸಭಾ ಕ್ಷೇತ್ರಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮತದಾನ ಆಗಬೇಕು ಅನ್ನುವಂಥ ಕಾರಣಕ್ಕಾಗಿ ಚುನಾವಣಾ ಆಯೋಗ ಎಲ್ಲ ರೀತಿಯ ಪ್ರಯತ್ನಗಳನ್ನು ಕೂಡ ಮಾಡಿದೆ. ಒಂದು ಕಡೆ ಪಿಂಕ್ ಬೂತ್ ಅಂತಕ್ಕಂಥ ಮಾಡಿ ಮಹಿಳೆಯರನ್ನು ಆಕರ್ಷಣೆ ಮಾಡಬೇಕು ಅಂತಕ್ಕಂಥ ಪ್ರಯತ್ನವನ್ನು ಮಾಡಿದರೆ, ಇನ್ನೊಂದು ಕಡೆ ಯುವ ಮತಗಟ್ಟೆ ಅನ್ನೋದನ್ನು ಸ್ಥಾಪನೆ ಮಾಡೋದ್ರ ಮೂಲಕ ಯುವ ಮತದಾರರನ್ನು ಸೆಳಿಬೇಕು ಅಂತಕ್ಕಂಥ ಪ್ರಯತ್ನ ಮಾಡ್ತಾ ಇದೆ. ನಾವು ಬೆಳಗ್ಗೆಯಿಂದಲೂ ಕೂಡ ಗಮನಿಸಿದ ಹಾಗೆ ಅಂದರೆ ಹಿರಿಯ ವೃದ್ಧರು ಮತ್ತು ವೃದ್ಧೆಯರು ದೊಡ್ಡ ಪ್ರಮಾಣದಲ್ಲಿ ಮತದಾನ
ಮತದಾನವನ್ನು ಮಾಡಿದ್ದಾರೆ. ಅಂದರೆ ಈ ಹಿರಿಯ ನಾಗರಿಕರು ದೊಡ್ಡ ಪ್ರಮಾಣದಲ್ಲಿ ಮತದಾನಕ್ಕೆ ಬರ್ತಾ ಇರೋದನ್ನು ಗಮನಿಸ್ತಾರೆ. ಆದರೆ ಯುವಕರು ನಿರೀಕ್ಷಿತ ಪ್ರಮಾಣದಲ್ಲಿ ಬರ್ತಾ ಇಲ್ಲ ಅಂತಕ್ಕಂಥದ್ದು ಭಾಳ ಸ್ಪಷ್ಟ ಆಗ್ತಾ ಇದೆ. ಯಾಕೆಂದರೆ 19/4/2024 ಕೊನೆಗೊಂಡಂತೆ ಚುನಾವಣಾ ಆಯೋಗದ ಮಾಹಿತಿಯ ಪ್ರಕಾರ ಎಲ್ಲ ಲೋಕಸಭಾ ಕ್ಷೇತ್ರಗಳು ಕೂಡ ಯುವ ಮತದಾರರು ಹೆಚ್ಚಿದ್ದಾರೆ. ಬರೋಬ್ಬರಿ 1 ಲಕ್ಷದಷ್ಟು ಮತದಾರರು ಹೆಚ್ಚಾಗಿದ್ದಾರೆ ಅಂತಕ್ಕಂಥ ಮಾಹಿತಿಯನ್ನು ರಾಜ್ಯ ಚುನಾವಣಾ ಆಯೋಗ ನೀಡ್ತಾ ಇತ್ತು. ಯಾಕೆಂತಂದರೆ ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರ್ಪಡೆ ಮಾಡಲಿಕ್ಕೆ 19 ತನಕ ಕೂಡ ಅವಕಾಶ ಇತ್ತು. ಈ ಸಂದರ್ಭದಲ್ಲಿ ಯುವ ಮತದಾರರು ಕೂಡ ಹೆಚ್ಚಾಗಬೇಕು ಅಂತಕ್ಕಂಥ ಆಯೋಗದ ಲೆಕ್ಕಾಚಾರ ಆಗಿತ್ತು. ಯಾರು ಕೂಡ ಮತದಾನ ದೂರ ಉಳಿಬಾರ್ದು ಅಂತಕ್ಕಂಥದ್ದು ಆಯೋಗದ ಒಟ್ಟಾರೆ ಉದ್ದೇಶ. ಆದರೆ ಇದುವರೆಗೆ ಬರ್ತಾ ಇರುವಂಥ ಮಾಹಿತಿ ಪ್ರಕಾರ, ಈಗ ಬರ್ತಾ ಇರುವ ಮಾಹಿತಿ ಪ್ರಕಾರ ಸುಮಾರು 40ರಷ್ಟು ಮತದಾನ ಆಗಿದೆ ಅಂತಕ್ಕಂಥದ್ದು ಮಾಹಿತಿ ಸಿಗ್ತಾ ಇದೆ. ಕರಾವಳಿಯಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಮತದಾನ ಆಗ್ತಾ ಇದೆ. ಅಂದರೆ ಕರಾವಳಿ ಭಾಗದಲ್ಲಿ ಬಿಸಿಲು ಹೆಚ್ಚಿದ್ರೂ ಕೂಡ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ 48% ಮತದಾನ ಆಗಿದೆ. ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ 46% ಮತದಾನ ಆಗಿದೆ. ಆದರೆ ರಾಜಧಾನಿ ಬೆಂಗಳೂರಿನಲ್ಲೇ 30-31% ಮಾತ್ರ ಮತದಾನ ಆಗಿರ್ತಕ್ಕಂಥದ್ದು. ಬೆಂಗಳೂರಲ್ಲಿ ಕಳೆದ ಬಾರಿ ಬೆಂಗಳೂರು ದಕ್ಷಿಣದಲ್ಲಿ ಅತಿ ಹೆಚ್ಚು ವಿದ್ಯಾವಂತರು ಇರ್ತಕ್ಕಂಥ, ಎಲ್ಲ ರಾಜಕೀಯ ಒಲವು ನಿಲುವುಗಳನ್ನು ವ್ಯಕ್ತಪಡಿಸ್ತಕ್ಕಂಥ, ಇರ್ತಕ್ಕಂಥ ಎಲ್ಲ ಸಾಮಾಜಿಕ ಜಾಲತಾಣಗಳನ್ನು ಲಾಭ ಪಡ್ಕೊಂಡು ಅದನ್ನು ಬಳಕೆ ಮಾಡಿಕೊಂಡು ರಾಜಕೀಯವಾಗಿರ್ತಕ್ಕಂಥ ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ, ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇರುವಂಥ ಮತದಾರರು ಹೆಚ್ಚಿರ್ತಕ್ಕಂಥ ಬೆಂಗಳೂರಿನಲ್ಲೇ ಮತದಾನ ಕಡಿಮೆ ಆಗ್ತಿರ್ತಕ್ಕಂಥ ಒಂದು ರೀತಿ ಆತಂಕ ಅಂದರೂ ಕೂಡ ತಪ್ಪಾಗಲಾರದು. ಬೆಂಗಳೂರಲ್ಲಿ ಚಿತ್ರನಟರು ಸೇರಿದಾಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಗಣ್ಯರೆಲ್ಲರೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಮತದಾನ ಮಾಡಬೇಕು ಅಂತಕ್ಕಂಥ ರಿಕ್ವೆಸ್ಟನ್ನು ಮಾಡಿದರು. ಬೆಳಗ್ಗೆ ಮತದಾನ 7 ಗಂಟೆಗೆ ಆರಂಭ ಆಗ್ತಿದ್ದಾಗೇ ಇನ್ಫೋಸಿಸ್ ನಾರಾಯಣಮೂರ್ತಿ, ಸುಧಾಮೂರ್ತಿ ಸೇರಿದಾಗೆ ಚುನಾವಣಾ ರಾಯಭಾರಿ ಆಗಿರ್ತಕ್ಕಂಥ ರಾಹುಲ್ ದ್ರಾವಿಡ್ ಸೇರಿದಾಗೆ ಎಲ್ಲರೂ ಕೂಡ ರಿಕ್ವೆಸ್ಟ್ ಮಾಡಿದ್ರು. 7:15 ಒಳಗಡೆ ಅವರು ಮತಗಟ್ಟೆಗೆ ಬಂದು ರಿಕ್ವೆಸ್ಟನ್ನು ಮಾಡಿಕೊಂಡ್ರು. ಎಲ್ಲರೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಬಂದು ಮತದಾನ ಮಾಡಬೇಕು ಅಂತೇಳಿ ರಿಕ್ವೆಸ್ಟನ್ನು ಮಾಡಿಕೊಂಡ್ರು ಕೂಡ ಬೆಂಗಳೂರಿನಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಮತದಾನ ಆಗ್ತಾ ಇಲ್ಲ. ಮತದಾನದ ಪ್ರಮಾಣ ತೀರಾ ಕಡಿಮೆ ಆಗ್ತಾ ಇದೆ. ಕಳೆದ ಬಾರಿ 65% ಓವರಾಲ್ ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆಗೆ ಆಗಿತ್ತು, ಅಲ್ಲಿ ಕಟ್ ಆಫ್ ಆಗಿತ್ತು. ಆದರೆ ಈ ಬಾರಿ ಹೆಚ್ಚಾಗಬೇಕು ಅಂತಕ್ಕಂಥ ರಿಕ್ವೆಸ್ಟ್ ಇದ್ರೂ ಕೂಡ 2 ಗಂಟೆ ಹೊತ್ತಿಗೆ ಸುಮಾರು 40ರಷ್ಟು ಮತದಾನ ಮಾತ್ರ ಆಗಿದೆ. ಉಳಿದಿರ್ತಕ್ಕಂಥ ಅವಧಿಯಲ್ಲಿ ಮತದಾನದ ಪ್ರಮಾಣ ಕಡಿಮೆ ಆಗುತ್ತೆ. ಯಾಕೆಂದರೆ ಮಧ್ಯಾಹ್ನದ ಹೊತ್ತಿಗೆ ಮತದಾನ ಪ್ರಮಾಣ ಕಡಿಮೆ ಇರುತ್ತೆ. ಹಾಗಾಗಿ 7 ಗಂಟೆ ಹೊತ್ತಿಗೆ ಗರಿಷ್ಠ ಪ್ರಮಾಣ ಆಗಲಿಕ್ಕಿಲ್ಲ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಎಸ್ ಆನಂದ್, ಪ್ರತಿ ಬಾರಿಯೂ ಕೂಡ ಚುನಾವಣಾ ಆಯೋಗ ಪ್ರಯತ್ನವನ್ನ ಮಾಡುತ್ತೆ ಮತದಾನದ ಪ್ರಮಾಣ ಜಾಸ್ತಿ ಮಾಡೋದಕ್ಕೆ. ನಗರ ಪ್ರದೇಶದಲ್ಲಿ ಯಾವಾಗಲೂ ಕೂಡ ಮತದಾನದ ಸಂಖ್ಯೆ ಕಡಿಮೆನೆ ಗ್ರಾಮಾಂತರ ಪ್ರದೇಶಕ್ಕೆ ಹೋಲಿಕೆ ಮಾಡಿದಾಗ. ಸೊ ಈ ಬಾರಿಯೂ ಕೂಡ ಗ್ರಾಮಾಂತರ ಪ್ರದೇಶದಲ್ಲಿ 36% ವೋಟಿಂಗ್ ಆಗಿದೆ, ನಗರ ಪ್ರದೇಶದಲ್ಲಿ ಕಮ್ಮಿ ಆಗಿದೆ. ಏನೇ ಪ್ರಯತ್ನ ಮಾಡಿದ್ರೂ ಕೂಡ ಈ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗ್ತಾ ಇಲ್ಲ. ಯಾಕೆ? ಅದಕ್ಕೆ ರಜೆ ಕೊಡ್ತಾ ಇರೋದು ಕೂಡ ಒಂದು ಕಾರಣನ ಅನ್ಸ್ಬಿಡುತ್ತಲ್ವಾ? ಎಸ್, ಖಂಡಿತವಾಗ್ಲೂ ಕೂಡ ಬೆಂಗಳೂರಿನ ಮತದಾರರು, ಅದರಲ್ಲೂ ಪ್ರಮುಖವಾಗಿ ಯುವ ಮತದಾರರು ದೊಡ್ಡ ಸಂಖ್ಯೆಯಲ್ಲಿ ಬರದೇ ಇರಲಿಕ್ಕೆ ಅವರಿಗೆ ಈ ವ್ಯವಸ್ಥೆ ಬಗ್ಗೆ ಅವ್ರಿಗಿರ್ತಕ್ಕಂಥ ಒಂದು ರೀತಿ ಎಲ್ಲ ಒಂದು ಕಡೆ ನಂಬಿಕೆ ಕಳ್ಕೊಂಡಿರ್ತಕ್ಕಂಥದ್ದು, ಅಥವಾ ಅವ್ರಿಗಿರ್ತಕ್ಕಂಥ ಉದಾಸೀನತೆಯೋ ಆಲಸ್ಯವೋ ಎಲ್ಲ ಒಂದು ಕಡೆ ಒಟ್ಟಲ್ಲಿ ಅವರಿಗೆ ಮತದಾನ ಕೇಂದ್ರದ ಕಡೆ ಬರಲಿಕ್ಕೆ ಆಸಕ್ತಿಯನ್ನು ವ್ಯಕ್ತಪಡಿಸದೇ ಇರತಕ್ಕಂಥ ಬಹುತೇಕ ಎಲ್ಲ ಚುನಾವಣೆ ಕೂಡ ನಾವು ಗಮನಿಸ್ತಾ ಇದ್ದೇವೆ. 85-90% ಮತದಾನ ಆಗಿರ್ತಕ್ಕಂಥ ಉದಾಹರಣೆ ಬೆಂಗಳೂರು ಬಹಳ ಕಡಿಮೆ ಇದೆ. ಹಾಗಾಗಿ ಕಳೆದ ಬಾರಿಯೂ ಕೂಡ 65% ಅಷ್ಟೇ ಆಗಿತ್ತು. ಹಾಗಾಗಿ ಈ ಬಾರಿಯೂ ಕೂಡ ಒಂದಷ್ಟು ದೊಡ್ಡ ಪ್ರಮಾಣದಲ್ಲಿ ಆಗಬೇಕು ಅನ್ನೋ ಒಂದು ಪ್ರಯತ್ನವನ್ನು ಬೆಂಗಳೂರಲ್ಲಿ ಚುನಾವಣೆ ಆಯೋಗ ದೊಡ್ಡ ಸಂಖ್ಯೆಯಲ್ಲಿ ಮಾಡಿದೆ. ಯಾಕೆಂದರೆ ಬೆಂಗಳೂರಲ್ಲಿ ಮತದಾರರ ಸಂಖ್ಯೆ ಜಾಸ್ತಿ ಇರತಕ್ಕಂಥದ್ದು. ಇಷ್ಟಾಗಿಯೂ ಕೂಡ 31-32%ಗೆ ಇದುವರೆಗೆ ಆಗಿರೋ ಮತದಾನವನ್ನು ಗಮನಿಸ್ತಾ ಇದ್ದರೆ ನಿರೀಕ್ಷಿತ ಪ್ರಮಾಣದಲ್ಲಿ ಯುವ ಮತದಾರರು ಆಸಕ್ತಿಯನ್ನು ಕಳೆದುಕೊಂಡಿದ್ದಾರೆ ಅಂತಕ್ಕಂಥ ಒಂದು ರೀತಿ ಬೇಸರ, ಒಂದು ರೀತಿ ಆತಂಕ ಕಾಡ್ತಾ ಇದೆ. ಯಾಕೆಂದರೆ ಬೆಂಗಳೂರಿನಲ್ಲಿ ಮತದಾನ ಆಗಬೇಕು ಅಂತೇಳಿ ಇಲ್ಲಿರ್ತಕ್ಕಂಥ ಎಲ್ಲ ಸೆಲೆಬ್ರಿಟಿಗಳು ರಿಕ್ವೆಸ್ಟ್ ಮಾಡ್ತಾ ಇದ್ರು ಕೂಡ ದೊಡ್ಡ ಸಂಖ್ಯೆಯಲ್ಲಿ ಮತದಾನ ಆಗದೇ ಇರತಕ್ಕಂಥ ಒಂದು ರೀತಿ ಆತಂಕದ ಬೆಳವಣಿಗೆ, ಅವರಿಗೆ ಈ ವ್ಯವಸ್ಥೆ ಬಗ್ಗೆ ಇರತಕ್ಕಂಥ ಒಂದು ನಂಬಿಕೆ ಕಳ್ಕೊಂಡಿದ್ದಾರಾ ಅಂತಕ್ಕಂಥ ಅನುಮಾನ ಮೂಡ್ತಾ ಇದೆ. ಥ್ಯಾಂಕ್ ಯು ಆನಂದ್ ತಮ್ಮ ಮಾಹಿತಿಗಾಗಿ. ಬೆಂಗಳೂರು ದಕ್ಷಿಣದಲ್ಲಿ ಯಾವ ರೀತಿಯಾದಂತಹ ಚಿತ್ರಣ ಇದೆ, ಇಲ್ಲಿವರೆಗೂ ಎಷ್ಟು ಪ್ರತಿಶತ ವೋಟಿಂಗ್ ಆಗಿದೆ ಅನ್ನೋದರ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, 2:02 ಆಗ್ತಾ ಬಂತು. ಸೊ ಬೆಂಗಳೂರು ದಕ್ಷಿಣದಲ್ಲಿ ಇಲ್ಲಿವರೆಗೂ ಆದಂತಹ ವೋಟಿಂಗ್ ಪರ್ಸೆಂಟೇಜ್ ಎಷ್ಟು? ಜೊತೆಗೆ ಬೆಳಿಗ್ಗೆಯಿಂದಲೂ ಕೂಡ ನೀವು ಅಲ್ಲೇ ಇದ್ದೀರಿ, ಆ ಕ್ಷೇತ್ರವನ್ನೇ ಸುತ್ತಾಡ್ತಾ ಇದ್ದೀರಿ. ಸೊ ಮತದಾರರಲ್ಲಿ ಕಂಡು ಬರ್ತಾ ಇರುವಂತಹ ಉತ್ಸಾಹ ಹೇಗಿದೆ? ವೀಣಾ, ಬೆಂಗಳೂರು ಸೌತ್ ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಹತ್ತತ್ರ 31.51% ಅಷ್ಟು ಮತದಾನ ಆಗಿದೆ. ಮಧ್ಯಾಹ್ನದ 1 ಗಂಟೆಯ ಲೆಕ್ಕಾಚಾರ. ಆ ಮಧ್ಯಾಹ್ನದ 1 ಗಂಟೆಯ ಲೆಕ್ಕಾಚಾರ ಹಾಕೋದ್ರೆ ಅವರು ಅರ್ಧ ಗಂಟೆ ಹಿಂದಿನ ಕೌಂಟ್ಗಳನ್ನು ತೆಗೆದುಕೊಂಡಿರ್ತಾರೆ. ಹಾಗೆ ನೋಡಿದ್ರೆ ಹತ್ತತ್ರ 2 ಗಂಟೆ ಅಷ್ಟೊತ್ತಿಗೆ ಒಂದು 35% ಅಷ್ಟು ಮತದಾನ ಆಗಿರಬಹುದು ಅಂತ ಅಂದಾಜು ಮಾಡಬಹುದು. ಬೆಳಗ್ಗೆಯಿಂದಲೂ ಕೂಡ ಬೆಂಗಳೂರು ದಕ್ಷಿಣ ಭಾಗದಲ್ಲಿ ಬಹಳ ಉತ್ಸುಕರಾಗಿ ಮತದಾನಕ್ಕೆ ಬೆಳಗ್ಗೆ ಹೊತ್ತು ಆಗಮಿಸಿದ್ರು. ಈಗ ಮತದಾನಕ್ಕೆ ಬರುವಂತವರ ಸಂಖ್ಯೆ ಕುಸಿದಿದೆ. ಕಾರಣ ಹೆಚ್ಚು ಬಿಸಿಲು ಇದೆ, ಸೆಕೆ ಇದೆ. ಹಾಗಾಗಿ ಜನ ಮನೆಯಿಂದ ಆಚೆ ಬರ್ತಾ ಇಲ್ಲ.
3 ಗಂಟೆ ಬಳಿಕ ಮತ್ತೊಂದು ತೀವ್ರ ವೇಗವನ್ನ ಮತದಾನದ ಪ್ರಕ್ರಿಯೆಯಲ್ಲಿ ಕಾಣಬಹುದಾಗಿದೆ. ಯಾವಾಗ ಬೆಳಿಗ್ಗೆ 11 ಗಂಟೆ ತನಕ ನಾವು ಕ್ಯೂ ನೋಡಿದ್ವೋ ಆ ತರದ ಒಂದು ಕ್ಯೂ ಈಗ ಮತಗಟ್ಟೆಗಳಲ್ಲಿ ಕಾಣ್ತಾ ಇಲ್ಲ. ಮಧ್ಯಾಹ್ನ 3 ಗಂಟೆಯ ಬಳಿಕ ಮತದಾರರು ಹೆಚ್ಚಿನ ಪ್ರಮಾಣದಲ್ಲಿ ಬಂದು ಮತ ಚಲಾವಣೆ ಮಾಡ್ತಾರೆ. ಆದ್ರೆ ಚುನಾವಣಾ ಆಯೋಗಕ್ಕೆ ಇರುವಂತಹ ದೊಡ್ಡ ಚಾಲೆಂಜ್ ಏನಂದ್ರೆ ಹೆಚ್ಚು ಮತದಾನವನ್ನ ಮಾಡಿಸಬೇಕು ಅನ್ನುವಂತ ಒಂದು ಗುರಿಯನ್ನ ಹಾಕೊಂಡಿದ್ರು. ಅದರಲ್ಲಿ ಸಾಕಷ್ಟು ಕ್ಯಾಂಪೇನ್ಗಳನ್ನ ಮಾಡಿದ್ರು, ಅವೇರ್ನೆಸ್ ಗಳನ್ನ ಮಾಡಿದ್ರು. ಸೊ ಅದರ ಪ್ರತಿಫಲವಾಗಿ ಏನಾದ್ರೂ ಆಗುತ್ತಾ ಅಂತ ನೋಡ್ಬೇಕು. ಯಾಕಂದ್ರೆ ಕಳೆದ ವಿಧಾನಸಭಾ ಚುನಾವಣೆಯನ್ನು ತೆಗೆದುಕೊಂಡಾಗ್ಲೂ ಕೂಡ ವೀಣಾ, ಬೆಂಗಳೂರಿನಲ್ಲಿ 2018ರ ಚುನಾವಣೆಗಿಂತಲೂ ಕೂಡ 2023ರಲ್ಲಿ ಬಹಳ ಕಡಿಮೆ ಆಗಿತ್ತು. ಸೊ ಹಾಗಾಗಿ ಅಷ್ಟೆಲ್ಲ ಅಂದ್ರೆ ಈಗ ಲೋಕಸಭಾ ಚುನಾವಣೆಗೆ ಏನು ಎಫರ್ಟ್ ಹಾಕಿದ್ರು ಇದಕ್ಕಿಂತ ಜಾಸ್ತಿ ಎಫರ್ಟ್ ನ ವಿಧಾನಸಭಾ ಚುನಾವಣೆಯಲ್ಲಿ ಹಾಕಲಾಗಿತ್ತು. ಆದ್ರೂ ಕೂಡ ಬೆಂಗಳೂರಿನಲ್ಲಿ ಹೆಚ್ಚು ಮತದಾನ ನಡೆದಿರಲಿಲ್ಲ. ಹಾಗಾಗಿ ಈ ಬಾರಿ ನೋಡ್ಬೇಕಾಗುತ್ತೆ ಲೋಕಸಭಾ ಚುನಾವಣೆಗೆ ಏನಾದ್ರೂ ಅದು ಬದಲಾವಣೆ ಆಗುತ್ತಾ ಅನ್ನೋದನ್ನ ನೋಡಬೇಕು. ಆದ್ರೆ ಇಲ್ಲಿಯ ತನಕ ಚೆನ್ನಾಗಿ ಮತದಾನ ನಡೆದಿದೆ. ಇನ್ನು ಮೇಲೆ ಯಾವ ರೀತಿ ಆಗ್ಬೇಕು, ಯಾಕಂದ್ರೆ 7 ಗಂಟೆಯಿಂದ ಶುರುವಾಗಿದೆ, ಈಗ 6 ಗಂಟೆಗಳ ಮತದಾನ ಮುಗಿದಿದೆ, ಇನ್ನು ಬಾಕಿ 5 ಗಂಟೆಗಳು ಉಳಿದಿರುವಂತದ್ದು. ಹೀಗಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಜನ 3 ಗಂಟೆಯ ಬಳಿಕ ಆಗಮಿಸ್ತಾರೆ. ಸೊ ಆ ಸಂದರ್ಭದಲ್ಲಿ ಎಷ್ಟು ಪರ್ಸೆಂಟೇಜ್ ಆಗುತ್ತೆ ಅನ್ನೋದು ಬಹಳ ಕುತೂಹಲ ಮೂಡಿಸಿದೆ. ಇನ್ನು ದಕ್ಷಿಣ ಭಾಗದಲ್ಲಿ ಹಲವಾರು ಕಡೆ ನಾವು ನೋಡಿದ ಹಾಗೆ ಮತದಾರರ ಪಟ್ಟಿಯಲ್ಲಿ ಹೆಸರುಗಳಿಲ್ಲದೆ ಇರೋದನ್ನು ನಾವು ಕೂಡ ನೋಡ್ತಾ ಇದ್ದೀವಿ. ಸೊ ಈ ಕಾರಣಗಳಿಗಾಗಿ ಮತದಾನಕ್ಕೆ ಬಂದಂತವ್ರು ವಾಪಸ್ ಆಗಿರೋದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಇನ್ನು ಬೆಂಗಳೂರಿನಲ್ಲಿ ಏನೇನು ನಡೆಯುತ್ತೆ ಅಂದ್ರೆ ಕೆಲವರನ್ನ ಉದ್ದೇಶಪೂರ್ವಕವಾಗಿ ಅಬ್ಸೆಂಟ್ ಮಾಡಿಸಬೇಕು ಅನ್ನುವ ಕಾರಣಕ್ಕಾಗಿ ಕೆಲವರನ್ನ ಬೆಂಗಳೂರಿಂದ ಬೇರೆ ಬೇರೆ ಕಡೆಗೆ ಪ್ರವಾಸಕ್ಕೆ ಕಳಿಸ್ಬಿಡ್ತಾರೆ. ಇಂಥ ರಾಜಕೀಯ ಎಲ್ಲವೂ ಕೂಡ ಬೆಂಗಳೂರಿನಲ್ಲಿ ನಡೆಯುತ್ತೆ. ಸೊ ಹಾಗಾಗಿ ಆ ಕಾರಣಗಳಿಂದಾಗಿಯೂ ವೋಟಿಂಗ್ ಪರ್ಸೆಂಟೇಜ್ ಕಡಿಮೆ ಆಗುವಂತದ್ದು ಇರುತ್ತೆ. ಇನ್ನು ಕೆಲವು ಕಡೆ ಏನಾಗುತ್ತೆ, ಎಲ್ಲ ಹೊರಗಡೆಯಿಂದ ಬಂದು ಬೆಂಗಳೂರಿನಲ್ಲಿ ನೆಲೆಸಿರ್ತಾರೆ, ಎರಡೂ ಕಡೆಗೂ ವೋಟಿಂಗ್ ರೈಟ್ಸ್ ಅನ್ನು ಇಟ್ಕೊಂಡಿರ್ತಾರೆ. ಹಾಗಾಗಿ ಕೆಲವರು ಊರಿಗೆ ಹೋಗಿ ಮತದಾನ ಮಾಡುವಂತವ್ರ ಸಂಖ್ಯೆ ಕೂಡ ಬೆಂಗಳೂರು ಬಹಳ ದೊಡ್ಡ ಪ್ರಮಾಣದಲ್ಲಿದೆ. ಬೆಂಗಳೂರಿನ ಸುತ್ತಮುತ್ತ ಇರುವಂತಹ ಭಾಗದಿಂದ ಬರುವಂತವ್ರು ಇರ್ಬೋದು, ಬೆಂಗಳೂರಿನ ದೂರದ ಭಾಗಗಳಿಗೆ ಇಲ್ಲಿ ನೆಲೆಸಿರುವಂತವ್ರು ಇರ್ಬೋದು, ಎರಡೆರಡು ಕಡೆ ವೋಟಿಂಗ್ ರೈಟ್ಸ್ ಅನ್ನೋದು ಇಟ್ಕೊಂಡಿರ್ತಾರೆ. ಸೊ ಅವರು ಊರುಗಳಿಗೆ ಹೋಗಿ ಮತದಾನ ಮಾಡ್ತಾರೆ. ಆ ಕಾರಣಕ್ಕಾಗಿ ಬೆಂಗಳೂರಿನಲ್ಲಿ ಹೆಚ್ಚು ಮತದಾನ ಆಗಲ್ಲ ಅನ್ನುವಂತಹ ವಿಶ್ಲೇಷಣೆಗಳಿದಾವೆ. ಸೊ ಹಾಗಾಗಿ ಈ ಎಲ್ಲಾ ವಿಶ್ಲೇಷಣೆಗಳನ್ನ ಮೀರಿ ಈ ಬಾರಿ ಏನಾದ್ರೂ ಒಂದು ಮ್ಯಾಜಿಕ್ ಆಗಬಹುದಾ, ಕಳೆದ ಎಲ್ಲಾ ರೆಕಾರ್ಡ್ ಗಳನ್ನ ಬ್ರೇಕ್ ಮಾಡಬಹುದಾ ಅನ್ನುವಂತ ನಿರೀಕ್ಷೆ ಅಂತೂ ಇದ್ದೇ ಇದೆ ವೀಣಾ. ಎಸ್ ಈಗ ಮಂಗಳೂರಿನಿಂದ ಭರತ್ ಕಲ್ಲಡ್ಕ ನಮ್ಮನ್ನ ಜಾಯ್ನ್ ಆಗಿದ್ರೆ, ರಾಮನಗರದಿಂದ ಜಗದೀಶ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಭರತ್, ಅತಿ ಹೆಚ್ಚು ವೋಟಿಂಗ್ ಪರ್ಸೆಂಟೇಜ್ ಇಲ್ಲಿಯವರೆಗೂ ಮಧ್ಯಾಹ್ನ 1 ಗಂಟೆಯವರೆಗೂ ದಾಖಲಾಗಿದ್ದು ಅದು ದಕ್ಷಿಣ ಕನ್ನಡದಲ್ಲಿ 48%. ಸೊ ಅಲ್ಲಿ ಜನರ ಉತ್ಸಾಹ ಹೇಗಿದೆ, ಏನೆಲ್ಲ ಅಪ್ಡೇಟ್ಸ್ಗಳನ್ನು ಹೊತ್ತು ತಂದಿದ್ದೀರಿ? ಎಸ್ ಪ್ರತಿಮಾ, ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಜನರು ಸಾಕಷ್ಟು ಉತ್ಸಾಹದೊಂದಿಗೆ ಮತದಾನ ಮಾಡ್ತಿದ್ದಾರೆ. ಮಧ್ಯಾಹ್ನ 1 ಗಂಟೆವರೆಗೆ 48.1% ಅಷ್ಟು ವೋಟ್ ಆಗಿರುವಂಥದ್ದು. ಈವರೆಗೆ ಇದೊಂದು ದಾಖಲೆಯ ಪ್ರಮಾಣದಷ್ಟು ಮತದಾನ ಕೂಡ ಹೇಳ್ಬೋದು. ಯಾಕಂದರೆ ಜನರಿಗೆ ಸಾಕಷ್ಟು ಇವಾಗಲೇ ಜಿಲ್ಲಾಡಳಿತ ಕೂಡ ಪ್ರತಿಯೊಂದು ಮೂಲೆಗಳಿಗೆ ಹೋಗಿ ಮತದಾನ ಬಗ್ಗೆ ಜಾಗೃತಿ ಕೂಡ ಮೂಡಿಸಿತ್ತು. ಅದಲ್ಲದೆ ಕಾರ್ಯಕರ್ತರು ಹಾಗೂ ಪಕ್ಷಗಳ ಅಭ್ಯರ್ಥಿಗಳು ಕೂಡ ಹೋಗಿ ಪ್ರತಿಯೊಂದು ಕಡೆಗಳಲ್ಲಿ ಜನರು ಮತದಾನ ಮಾಡಬೇಕು ಅಂತ ಹೇಳ್ಕೊಂಡು ಸಾಕಷ್ಟೊಂದು ಪ್ರೇರೇಪಣೆ ಕೂಡ ಕೊಡಿಸಿದ್ರು. ಸೊ ಈ ಬಾರಿ ವಿದೇಶಗಳಿಂದ ಕೂಡ ಜನರು ಆಗಮಿಸಿ ಮತದಾನ ಕೂಡ ಮಾಡ್ತಾ ಇದ್ದಾರೆ. ಒಂದೆರಡು ಕಡೆಗಳಲ್ಲಿ ಸ್ವಲ್ಪ ಜನರಲ್ಲಿ ಗೊಂದಲ ವಾತಾವರಣ ಮೂಡುವ ಕ್ಷಣಗಳು ಕೂಡ ಉಂಟಾಗಿತ್ತು. ಒಂದು ಬೆಳಿಗ್ಗೆ ಮಂಗಳೂರಿನ ಕಪಿತಾನ್ಯದಲ್ಲಿ ಕೂಡ ಸ್ವಲ್ಪ ಬಿಜೆಪಿಯ ಕೆಲವೊಂದು ಕಾರ್ಯಕರ್ತರು ಬಂದು ಗಲಾಟೆ ಮೂಡಿಸುವ ಕೆಲಸ ಆಗಿತ್ತು. ಆದರೆ ಮತ್ತೆ ಕಡಬದ ಬಿಳಿನೆಲೆಯಲ್ಲಿ ಕೂಡ ಸ್ವಲ್ಪ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ಕೂಡ ನಡೆದಿತ್ತು. ಇದರಿಂದ ಸ್ವಲ್ಪ ಕೊಂಚ ಹೊತ್ತುಗಳ ಕಾಲ ಗೊಂದಲ ವಾತಾವರಣ ಕೂಡ ನಿರ್ಮಾಣ ಆಗಿತ್ತು. ಆದರೆ ಕೂಡಲೇ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಈ ಗೊಂದಲ ವಾತಾವರಣವನ್ನು ತಿಳಿಗೊಳಿಸಿದ್ರು. ಇದರಿಂದಾಗಿ ಬಿರುಸಿನ ಮತದಾನ ಮತ್ತೆ ಮುಂದುವರಿದೆ. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಈಗಾಗಲೇ 18,18,000 ಮತ ಇರುವಂಥದ್ದು. ಇದರಲ್ಲಿ ಮಹಿಳೆಯರದೇ ಮೆಜಾರಿಟಿ ಕೂಡ ಹೇಳ್ಬೋದು. ಸೊ ಈ ಬಾರಿ ಪುರುಷರಿಗಿಂತ ಮಹಿಳೆಯರೇ ಹೆಚ್ಚಿನ ಪ್ರಮಾಣದಲ್ಲಿ ಮತದಾನ ಕೂಡ ಮಾಡ್ತಿದ್ದಾರೆ. ಇದು ಜನರು ಸಾಕಷ್ಟು ಸಂತೋಷದಲ್ಲಿದ್ದಾರೆ. ಮೂಲೆಗಳಿಂದ ಕೂಡ ಬಂದು ಈಗ ಮತದಾನ ಕೂಡ ಮಾಡ್ತಿರುವಂಥದ್ದು. ನಮ್ಮ ಮುಂದಿನ ಅಭ್ಯರ್ಥಿಯನ್ನು ಆರಿಸುವ ನಿಟ್ಟಿನಲ್ಲಿ ಜನರು ಸಾಕಷ್ಟು ಉತ್ಸಾಹದೊಂದಿಗೆ ಮತದಾನ ಕೇಂದ್ರಕ್ಕೆ ಆಗಮಿಸಿ ಮತದಾನ ಕೂಡ ನಡೆಸ್ತಾ ಇದ್ದಾರೆ. ಸೊ ಈ ಬಾರಿ ಚುನಾವಣೆ ಏನಿದೆ, ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ನೇರ ಹಣಾಹಣಿಯಾಗಿರುವಂಥದ್ದು. ಉಳಿದ ಎಲ್ಲ ಪಕ್ಷಗಳು ಕೂಡ ಒಟ್ಟು ಸೇರಿಕೊಂಡು ಈ ಬಾರಿ ಬಿಜೆಪಿ ಹಾಗೂ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಾ ಇದೆ. ಸೊ ಈ ಬಾರಿ
ಜಿಲ್ಲೆಯಲ್ಲಿ ಯಾರು ಆಯ್ಕೆಯಾಗಿ ಬರ್ತಾರೆ ಎಂಬುದು ಕೂಡ ಒಂದು ದೊಡ್ಡ ಪ್ರಶ್ನೆಯಾಗಿರುವಂಥದ್ದು. ಈ ನಡುವೆ ಈಗ ಜನರ ಉತ್ಸಾಹ ಮತ್ತು ಸಾಕಷ್ಟು ಹೆಚ್ಚಾಗಿದೆ. ಯಾಕಂದರೆ ಇಷ್ಟು ಬಿಸಿಲಿನ ನಡುವೆ ಕೂಡ ಅದೇ ಇದು ಕೋಸ್ಟಲ್ ಏರಿಯಾ, ಇಲ್ಲಿ ಸಾಕಷ್ಟು ಬಿಸಿಲಿದೆ, ಹೊರಗೆ ಕಾಲಿಡಲಿಕ್ಕೆ ಆಗದಂಥ ಪರಿಸ್ಥಿತಿ ಕೂಡ ಇರುವಂಥದ್ದು. ಸೊ ಈ ನಡುವೆ ಕೂಡ ಜನರು ಆಗಮಿಸಿ ಮತನ ಮಾಡ್ತಾ ಇರುವಂಥದ್ದು ಒಂದು ಸಂತೋಷದ ವಿಚಾರ. ಪ್ರತಿಮಾ. ಎಸ್ ಭರತ್, ನಿಜಕ್ಕೂ ಕೂಡ ದಕ್ಷಿಣ ಕನ್ನಡದಲ್ಲಿ ನೆತ್ತಿ ಸುಡುತ್ತೆ ಬಿಸಿಲು, ಹೊರಗೆ ಬರೋದಕ್ಕೆ ಆಗೋದಿಲ್ಲ. ಆದರೂ ಕೂಡ ಅತಿ ಹೆಚ್ಚು ಪರ್ಸೆಂಟೇಜ್ ವೋಟಿಂಗ್ ಆಗಿದೆ ಅನ್ನುವಂಥದ್ದು ಖುಷಿ ವಿಚಾರ. ಬೇರೆಲ್ಲ ಕ್ಷೇತ್ರಗಳಿಗೂ ಕೂಡ ಆ ಕ್ಷೇತ್ರ ಮಾದರಿಯಾಗತ್ತೆ. ರಾಮನಗರದಿಂದ ಜಗದೀಶ್ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಜಗದೀಶ್, ಬೆಳಿಗ್ಗೆಯಿಂದ ಇಲ್ಲಿಯವರೆಗೂ ಆದಂತಹ ವೋಟಿಂಗ್ ಪರ್ಸೆಂಟೇಜ್ ಜೊತೆಗೆ ಅಲ್ಲಿ ಕ್ಷೇತ್ರದಲ್ಲಿ ಯಾವ ರೀತಿಯಾದಂತಹ ಉತ್ಸಾಹ ಜನರಲ್ಲಿ ಮತದಾರರಲ್ಲಿ ಕಂಡು ಬರ್ತಾ ಇದೆ, ಏನು ಹೇಳ್ತಾ ಇದ್ದಾರೆ? ಆ ವೀಣಾ, ಏನಂತಂದರೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಏನಿದೆ ಇದು ಸುಮಾರು 8 ವಿಧಾನಸಭಾ ಕ್ಷೇತ್ರಗಳನ್ನ ಹೊಂದ್ಕೊಂಡಿರುವಂಥದ್ದು. ಬೆಳಗಿಂದ ಕೂಡ ಬೆಳಗಿನ 7 ಗಂಟೆಯಿಂದ ಇಲ್ಲಿ ಮತದಾನ ಆರಂಭವಾಗಿರುವಂಥದ್ದು. ಏನಂತಂದರೆ ಬೆಳಗ್ಗೆ 7ರಿಂದ ಸುಮಾರು 9 ಗಂಟೆವರೆಗೆ ಜನ ಉತ್ಸಾಹದಿಂದ ಬಂದು ಮತ ಹಾಕ್ತಿದ್ರು. ಬಿಸಿಲು ಬೇಗ ಹೆಚ್ಚಾಗ್ತಿದ್ದಂತೆ ಈಗ ಮತದಾರರು ಮತಗಟ್ಟೆಗಳಿಗೆ ಬರುವಂಥದ್ದು ಸ್ವಲ್ಪ ನಿಧಾನಗತಿಯಲ್ಲಿ ಬರ್ತಾ ಇರುವಂಥದ್ದು. ಹಾಗಾಗಿ ಏನಂತಂದರೆ ಬೆಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 8 ವಿಧಾನಸಭಾ ಕ್ಷೇತ್ರಗಳಿರೋದ್ರಿಂದ ಪ್ರಮುಖ ನಾಯಕರುಗಳು ಏನಂತಂದ್ರೆ ಒಂದು ಕಡೆ ಕುಮಾರಸ್ವಾಮಿ ಆಗಿರ್ಬೋದು, ನಿಖಿಲ್ ಕುಮಾರಸ್ವಾಮಿ ಆಗಿರ್ಬೋದು, ಡಿ ಕೆ ಶಿವಕುಮಾರ್, ಡಿ ಕೆ ಸುರೇಶ್, ಇಂಥ ಘಟಾನುಘಟಿ ನಾಯಕರು ಕೂಡ ಈಗ ಆಲ್ರೆಡಿ ಆ ಮತದಾನಗಳನ್ನು ಮಾಡಿರುವಂಥದ್ದು. ಹಾಗಾಗಿ ಅವ್ರು ಮತದಾನ ಮಾಡಿದ ನಂತರ ಅವ್ರು ಕೊಟ್ಟಂಥ ಅವೇರ್ನೆಸ್ನಿಂದ ಮತ್ತಷ್ಟು ಉತ್ಸುಕರಾಗಿ ಮತದಾರರು ಈಗ ಮತಗಟ್ಟೆಗಳಿಗೆ ಬರ್ತಾ ಇರುವಂಥದ್ದು. ಅದರಲ್ಲೂ ಈಗ ಬೆಂಗಳೂರು ದಕ್ಷಿಣ ಬೆಂಗಳೂರು ಗ್ರಾಮಾಂತರ ಏನಿದೆ ಅಲ್ಲಿ ತುಂಬಾ ಹೊಸ ವೋಟರ್ಸು ಈ ಬಾರಿ ಸುಮಾರು 1 ಲಕ್ಷಕ್ಕೂ ಅಧಿಕ ಹೊಸ ವೋಟರ್ಸ್ ಇರುವಂಥದ್ದು. ಆ ಹೊಸ ವೋಟರ್ಸ್ನ ಎಳೆಯುವಲ್ಲಿ ಈಗ ಪ್ರಮುಖ ಪಾತ್ರಗಳನ್ನ ಮೈತ್ರಿ ಸರ್ಕಾರ ಹಾಗೂ ಕಾಂಗ್ರೆಸ್ ಇಬ್ರು ಕೂಡ ಮಾಡಿದ್ರು. ಆ ನಿಟ್ಟಿನಲ್ಲಿ ಈಗ ಹೊಸ ವೋಟರ್ಸ್ ಕೂಡ ಮತಗಟ್ಟೆಗಳಿಗೆ ಬಂದು ಮತಗಳನ್ನ ಹಾಕ್ತಾ ಇರುವಂಥದ್ದು ಕೂಡ ನೋಡಬಹುದು. ಹಾಗಾಗಿ ಏನಂತಂದ್ರೆ ಸುಮಾರು 1 ಗಂಟೆಗೆ ಸುಮಾರು 36.9% ಮತದಾನ ಆಗಿರುವಂಥದ್ದು. ಇನ್ನು ಏನಂತಂದ್ರೆ ಸುಮಾರು 6 ಗಂಟೆವರೆಗೂ ಮತದಾನ ಇರೋದ್ರಿಂದ ಬಹುಶಃ ಚುನಾವಣಾ ಅಧಿಕಾರಿಗಳು ಹೇಳುವಂಥದ್ದು ಸುಮಾರು 70ಇಂದ 80% ಮತದಾನ ಆಗ್ಬೋದು ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಬಿಸಿಲು ಹೆಚ್ಚಾದ್ರೂ ಕೂಡ ಮತಗಟ್ಟೆಗಳಿಗೆ ಮತದಾರರು ಈಗ ಕಡಿಮೆ ಮಟ್ಟದಲ್ಲಿ ಬರ್ತಾ ಇದ್ದಾರೆ. 3 ಗಂಟೆಯ ನಂತರ ಆ ಮತದಾನ ಜಾಸ್ತಿ ಆಗ್ಬೋದು ಅನ್ನೋದು ಕೂಡ ಈಗ ಹೇಳ್ತಾ ಇರುವಂಥದ್ದು. ವೀಣಾ. ಎಸ್, ಥ್ಯಾಂಕ್ ಯು ಜಗದೀಶ್ ತಮ್ಮ ಮಾಹಿತಿಗಾಗಿ. ರಾಜರಾಜೇಶ್ವರಿ ಮತಗಟ್ಟೆಯಲ್ಲಿ ಗಲಾಟೆ ಆಗಿದೆ. ನಕಲಿ ಮತದಾನದ ಆರೋಪದ ಹಿನ್ನೆಲೆಯಲ್ಲಿ ವಾಗ್ವಾದ ನಡೆದಿದೆ. ರಾಜರಾಜೇಶ್ವರಿ ನಗರದ ಲಲಿತ್ ಕ್ಯಾಸಲ್ ಶಾಲೆ ಬಳಿ ನಡೆದಿರುವ ಗಲಾಟೆ. ಮತದಾನಕ್ಕೆ ನಿಂತಿದ್ದ ವೇಳೆ 2 ಗುಂಪುಗಳಿಂದ ಏಕಾಏಕಿ ಗಲಾಟೆ ನಡೆದಿದೆ. ಯಾಕೆ ಗುರಾಯಿಸ್ತಾ ಇದೆಯಾ ಅಂತ ಗಲಾಟೆ ಶುರುವಾಗಿದೆ. ಆನಂದ್ ಎಂಬುವವರ ಮೇಲೆ ಏಕಾಏಕಿ ಮುಗಿಬಿದ್ದ ಒಂದು ಗುಂಪು. ಶಾಲೆ ಆವರಣದಿಂದ ಬೂತ್ ಹೊರಗಿನ ಬೇಕರಿಯತ್ತ ಹೊರಟಿದ್ದಾರೆ ಆನಂದ್. ಹೊರಗೆ ಹೋದ್ರೂ ಸಹ ಬಿಡದೆ ಹಿಂಬಾಲಿಸಿ ಬಂದು ಗಲಾಟೆ ಮಾಡಿದ್ದಾರೆ. ಹಲ್ಲೆ ವಿಡಿಯೋ ಚಿತ್ರೀಕರಿಸುವುದಕ್ಕೆ ಮುಂದಾದ ಮಾಧ್ಯಮದವರ ಮೇಲೂ ಹಲ್ಲೆಗೆ ಯತ್ನ ನಡೆದಿದೆ. ರಾಜರಾಜೇಶ್ವರಿ ನಗರ ಮತಗಟ್ಟೆಯಲ್ಲಿ ನಡೆದಿರುವ ಗಲಾಟೆ ಇದು. ನಕಲಿ ಮತದಾನದ ಆರೋಪದ ಹಿನ್ನೆಲೆಯಲ್ಲಿ ವಾಗ್ವಾದ ನಡೆದಿದೆ 2 ಗುಂಪುಗಳ ನಡುವೆ. ರಾಜರಾಜೇಶ್ವರಿ ನಗರದ ಲಲಿತ್ ಕ್ಯಾಸಲ್ ಶಾಲೆ ಬಳಿ ನಡೆದಿರುವಂತಹ ಘಟನೆ ಇದು. ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಮೇಶ್, RR ನಗರ ಮತಗಟ್ಟೆಯಲ್ಲಿ ಆಗಿದ್ದೇನು ಗಲಾಟೆ, ಯಾಕಾಯ್ತು? ಮಾಧ್ಯಮದವ್ರ ಮೇಲೂ ಸಹ ಹಲ್ಲೆಗೆ ಮುಂದಾಗಿದ್ದಾರೆ, ಏನಾಯ್ತು ಘಟನೆ? ಪ್ರಗತಿ, ಕೆಲವೇ ನಿಮಿಷಗಳ ಹಿಂದಷ್ಟೇ RR ನಗರ ಕಾನ್ಸ್ಟಿಟ್ಯೂಯೆನ್ಸಿ ಇದ್ರೆ RR ನಗರದ ಲಲಿತ್ ಕ್ಯಾಸಲ್ ಇಂಟರ್ನ್ಯಾಷನಲ್ ಸ್ಕೂಲ್ ನಲ್ಲಿ ಒಂದ್ ರೀತಿ ಯಾರದೋ ಹೆಸರಲ್ಲಿ ಇನ್ಯಾರೋ ಮತ ಹಾಕಿದ್ದಾರೆ ಅನ್ನುವಂತ ಒಂದಷ್ಟು ಮಾಹಿತಿಗಳು ಬರುತ್ತೆ. ಅದನ್ನ ವರದಿ ಮಾಡ್ಲಿಕ್ಕೆ ಏನೋ ಮಾಧ್ಯಮ ಸುವರ್ಣ ನ್ಯೂಸ್ ಬರುತ್ತೆ, ಇನ್ನು ಕೆಲವು ಮಾಧ್ಯಮಗಳು ಇಲ್ಲಿ ಬರ್ತಾರೆ. ಬಂದ ಒಂದು ಸಂದರ್ಭದಲ್ಲಿ ಅಲ್ಲಿ ಒಂದು ವರದಿಯನ್ನ ಮಾಡ್ಲಿಕ್ಕೆ ಅವ್ರನ್ನ ಮಾತಾಡ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಜನ ಸೇರ್ಕೊಳ್ತಾರೆ. ಆ ಸಂದರ್ಭದಲ್ಲಿ ಆನಂದ್ ಅಂತ ಒಬ್ಬ ವ್ಯಕ್ತಿ ಕೂಡ ಅಲ್ಲಿ ಇರ್ತಾರೆ. ಆತ ಜನರ ಮಧ್ಯದ ಸಂದರ್ಭದಲ್ಲಿ ಅದು ಯಾಕೋ ಗುರಾಯಿಸ್ತಿದ್ಯಾ ಅಂತೇಳಿ ಆನಂದ್ ಅವ್ರ ಮೇಲೆ ಅಲ್ಲೇ ಅಂದ್ರೆ ಬೂತ್ ಒಳಗಡೆ ಅಲ್ಲೇ ಮಾಡ್ಲಿಕ್ಕೆ ಮುಂದಾಗ್ತಾರೆ. ಆದ್ರೆ ಅಲ್ಲಿದ್ದ ಜನರು ಅದನ್ನು ಬಿಡಿಸಿ ಆ ಒಂದು ಸ್ಕೂಲ್ ನ ಹೊರಗಡೆ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದಂತವ್ರು ಮತ್ತೆ ಮುಂದೆ
ಅಂದ್ರೆ ರಸ್ತೆಯನ್ನ ದಾಟಿದ ನಂತರ ಒಂದು ಬೇಕರಿ ಇದೆ. ಸೊ ಆ ಬೇಕರಿಯ ಬಳಿ ಬಂದು ಅವ್ರು ನಿಂತಿರ್ತಾರೆ. ಆ ಸಂದರ್ಭದಲ್ಲಿ ಏಕಾಏಕಿ 4-5 ಯುವಕರು, ಅಂದ್ರೆ ಒಂದು ದೊಡ್ಡ ಗುಂಪು ಬರುತ್ತೆ. ಆದ್ರೆ ಆ ಗುಂಪಿನಲ್ಲಿದ್ದಂತ 4-5 ಮಂದಿ ಯುವಕರು ಆನಂದ್ ಮೇಲೆ ಏಕಾಏಕಿ ಹಲ್ಲೆಯನ್ನ ಮಾಡ್ಲಿಕ್ಕೆ ಮುಂದಾಗ್ತಾರೆ. ಸುಮಾರು ಆ ಹಲ್ಲೆ ಮಾಡುವಂತ ಜಾಗದಿಂದ ಒಂದು 50 ಮೀಟರ್ ದೂರದಲ್ಲಿದ್ದಂತ ನಮಗೂ ಕೂಡ ಅದು ಸ್ಪಷ್ಟವಾಗಿ ಆ ಹಲ್ಲೆ ಮಾಡುವಂತ ಶಬ್ದ ಕೇಳಿಸುತ್ತೆ. ಆದ ನಂತರ ಹಲ್ಲೆನ್ ಮಾಡ್ತಿದ್ದಾರೆ, ಅದು ಗಲಾಟೆ ಆಗ್ತಿದೆ ಅಂತ ಸಂದರ್ಭದಲ್ಲಿ ಹತ್ರಕ್ಕೆ ಬಂದಂದ್ರೆ ಗಲಾಟೆ ಆಗುವಂತ ಸ್ಥಳಕ್ಕೆ ಹೋಗಿ ನಾವು ಅದನ್ನ ವಿಡಿಯೋ ಚಿತ್ರೀಕರಣ ಮಾಡ್ಲಿಕ್ಕೆ ಮುಂದಾಗ್ತೀವಿ. ವಿಡಿಯೋ ಚಿತ್ರೀಕರಣ ಮಾಡ್ಲಿಕ್ಕೆ ಮುಂದಾದಂತ ಮಾಧ್ಯಮದವರ ಮೇಲೆಯೂ ಕೂಡ ಆ ಒಂದು ಗುಂಪು ಹಲ್ಲೆಯನ್ನ ಮಾಡ್ಲಿಕ್ಕೆ ಬರುತ್ತೆ, ಅಂದ್ರೆ ವಾಗ್ವಾದವನ್ನ ಮಾಡ್ಲಿಕ್ಕೆ ಮುಂದಾಗುತ್ತೆ. ಆ ಸಂದರ್ಭದಲ್ಲಿ ಇಷ್ಟೆಲ್ಲ ನಡೆಯುವಂತ ಸಂದರ್ಭದಲ್ಲಿ ಕೂಡ ಪೊಲೀಸರು ಇಲ್ಲಿ ಇರ್ಲಿಲ್ಲ. ಸೊ ಆ ಸಂದರ್ಭದಲ್ಲಿ ಯಾವಾಗ ಏನು ಈ ಗಲಾಟೆ ಜೋರಾಗುತ್ತೆ, ಜೋರಾಗಿ ಸುಮಾರು ಒಂದು 5 ನಿಮಿಷ ಆದ ನಂತರ ಪೊಲೀಸರು ಬರ್ತಾರೆ. ಪೊಲೀಸರು ಬಂದಂತವರು ಎರಡೂ ಗುಂಪನ್ನು ಅಲ್ಲಿ ಚದುರಿಸುವಂತ ಕೆಲಸಗಳಾಗುತ್ತೆ. ಆದ್ರೆ ಇಲ್ಲಿ ಯಾವ ಪಕ್ಷಕ್ಕೆ ಯಾರು ಸೇರಿದ್ದಾರೆ ಅಂತ ಸ್ಪಷ್ಟತೆ ಇಲ್ಲ. ಯಾಕೆಂದ್ರೆ ಆನಂದ್ ಅಂತ ಹಲ್ಲೆಗೊಳಗಾದಂತ ಆನಂದ್ ಹೇಳಿದರೆ ಅವರು ಯಾವ ಪಕ್ಷಕ್ಕೂ ಗುರುತಿಸಿಕೊಂಡಂತವ್ರು ಅಲ್ಲ. ಇಲ್ಲಿ ಓಟ್ ಹಾಕ್ಲಿಕ್ಕೆ ಬಂದಿದ್ದಾರೆ ಸಂದರ್ಭದಲ್ಲಿ ಏನೋ ಒಂದು ಜನ ಸೇರಿದ್ದಾರೆ, ನೋಡ್ಲಿಕ್ಕೆ ಬಂದ ಸಂದರ್ಭದಲ್ಲಿ ಆ ವ್ಯಕ್ತಿಯನ್ನ ಗುರಾಯಿಸಿದೆಯಾ ಅಂತೇಳಿ ಮತ್ತೊಂದು ಗುಂಪು ಹಲ್ಲೆಯನ್ನ ಮಾಡ್ಲಿಕ್ಕೆ ಮುಂದಾಗುತ್ತೆ. ಆ ಹಲ್ಲೆ ಅಲ್ಲಿ ಒಳಗಡೆ ಅಂದ್ರೆ ಸ್ಕೂಲ್ ನ ಕ್ಯಾಂಪಸ್ ಒಳಗೆ ಮಾಡಿದಂತ ಹಲ್ಲೆ ಅಷ್ಟೇ ಅಲ್ಲದೆ ಹೊರಗಡೆ ಬಂದಿಯೂ ಕೂಡ ಹಲ್ಲೆಯನ್ನ ಮಾಡ್ಲಿಕ್ಕೆ ಮುಂದಾಗ್ತಾರೆ. ಇದನ್ನ ಸಾಮಾನ್ಯವಾಗಿ ನಮ್ಮ ಮಾಧ್ಯಮಗಳ ಮುಂದೆ ಕಣ್ಣು ಮುಂದೆ ನಡೆಯುವಂತ ಗಲಾಟೆ ಹಲ್ಲೆಗಳನ್ನ ನೋಡಿ ನಾವು ಚಿತ್ರೀಕರಣ ಮಾಡ್ಲಿಕ್ಕೆ ಹೋಗಿದ್ದ ಸಂದರ್ಭದಲ್ಲಿ ಕೂಡ ಮಾಧ್ಯಮದವರ ಮೇಲೆ ಹಲ್ಲೆಯನ್ನು ಮಾಡುವಂಥದ್ದು, ಅವ್ರ ಮೇಲೆ ವಾಗ್ವಾದ ಮಾಡುವಂತದ್ದು ಕೂಡ ನಡೀತದೆ. ಸೊ ಅದಾದ ನಂತರ ಯಾವಾಗ ಜನ ಸೇರ್ತಾರೆ, ಪೊಲೀಸರು ಬರ್ತಾರೆ, ಆ ಒಂದು ಗುಂಪು ಪರಾರಿ ಆಗಿರುವಂತದ್ದು. ಆದ್ರೆ ಹಲ್ಲೆ ಮಾಡಿದವರಾಗ್ಲಿ ಅಥವಾ ಹಲ್ಲೆಗೊಳಗಾದವರು ಯಾವ ಪಕ್ಷಕ್ಕೆ ಸೇರಿದವರು ಅಂತದ್ದು ಕೂಡ ಸ್ಪಷ್ಟತೆ ಇಲ್ಲ. ಯಾಕಂದ್ರೆ ಆನಂದ್ ಅವರು ಕೂಡ ಯಾವುದೇ ಪಕ್ಷಕ್ಕೆ ಗುರುತಿಸಿಕೊಂಡವರಲ್ಲ. ಸೊ ಸುಮಾರು ಒಂದು 10-15 ನಿಮಿಷಗಳ ಕಾಲ ಏನೋ ಕ್ಯಾಸಲ್ ಸ್ಕೂಲ್ ಮುಂದೆ ಒಂದಿಷ್ಟು ವಿದ್ಯುತ್ ಒಂದು ವಾತಾವರಣ ನಿರ್ಮಾಣ ಆಗಿತ್ತು. ಪೊಲೀಸರು ಬಂದು ತಿಳಿಗೊಳಿಸುವಂತ ಕೆಲಸಗಳಾಗಿದೆ. ಇದು ಕೇವಲ ಇದೊಂದು ಕಿಡಿಯ ರೀತಿಯಾಗಿದ್ದು ಇದು ಇಲ್ಲಿಗೆ ಮುಗಿಯುತ್ತಾ ಅಥವಾ ಈ ಒಂದು ಗಲಾಟೆ ಇನ್ನು ಮುಂದುವರಿಯುತ್ತಾ ಅನ್ನುವಂತ ಒಂದಷ್ಟು ಚರ್ಚೆಗಳು ನಡೀತಾ ಇರುವಂತದ್ದು. ಎಲ್ಲೊಂದ್ ಕಡೆ ಒಂದು ನಕಲಿ ಮತದಾನ ಆಗಿದೆ, ಯಾರ್ದು ಹೆಸರಲ್ಲಿ ಮತ್ತೆ ಯಾರೋ ಓಟ್ ಹಾಕಿದ್ದಾರೆ ಅಂತ ವಿಚಾರವನ್ನ ವಿಚಾರಿಸಲಿಕ್ಕೆ ಬಂದ ಸಂದರ್ಭದಲ್ಲಿ ಕೂಡ ಅಲ್ಲೇ ಆಗಿರುವಂತದ್ದು ಕೂಡ ಒಂದಷ್ಟು ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗ್ತಿರುವಂತದ್ದು. ಸದ್ಯಕ್ಕೆ ಪರಿಸ್ಥಿತಿ ಒಂದ್ ರೀತಿ ತಿಳಿಗೊಂಡಿದೆ ಅಂತಾನೆ ಹೇಳ್ಬೋದು. ರಮೇಶ್, ನಿಮ್ಮೆಲ್ಲ ಡೀಟೇಲ್ಸ್ ಹಾಕಿ. ಓಟು ಕೇಳುವ ವಿಚಾರಕ್ಕೆ ಮತಗಟ್ಟೆ ಬಳಿ ಗಲಾಟೆ ಆಗಿದೆ. ಸರ್ಜಾಪುರ ಮತಗಟ್ಟೆ ಬಳಿ ಮತ ಕೇಳಲು ಬಂದಿದ್ದಾಗ ಗಲಾಟೆ. ಬಿಜೆಪಿ ಕಾಂಗ್ರೆಸ್ ಕಾರ್ಯಕರ್ತರ ಹೈ ಡ್ರಾಮಾ ನಡೆದಿದೆ. ಮಾತಿಗೆ ಮಾತು ಬೆಳೆದು ಹೊಡೆದಾಟಕ್ಕೆ ತಿರುಗಿದ ಗಲಾಟೆ. ಪೊಲೀಸರ ಮಧ್ಯಪ್ರವೇಶದಿಂದ ತಿಳಿಗೊಂಡಿದೆ ಪರಿಸ್ಥಿತಿ. ಓಟು ಕೇಳುವ ವಿಚಾರಕ್ಕೆ ಮತಗಟ್ಟೆ ಬಳಿಯಲ್ಲೇ ಗಲಾಟೆ ಮಾಡಿಕೊಂಡು ಬಿಜೆಪಿ ಕಾಂಗ್ರೆಸ್ ಕಾರ್ಯಕರ್ತರು ಹೈ ಡ್ರಾಮಾ ಮಾಡಿದ್ದಾರೆ. ಸರ್ಜಾಪುರ ಮತಗಟ್ಟೆ ಬಳಿ ಮತ ಕೇಳಲು ಬಂದಿದ್ದಾಗ ಗಲಾಟೆ ಆಗಿರೋದು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ಮಾತಿಗೆ ಮಾತು ಬೆಳೆದು ಹೊಡೆದಾಟಕ್ಕೆ ತಿರುಗಿದೆ ಗಲಾಟೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ದಾಂಧಲೆ ಮಾಡಿದ್ದಾರೆ, ಹೈಡ್ರಾಮಾ ಮಾಡಿದ್ದಾರೆ ಬಿಜೆಪಿ ಹಾಗೆ ಕಾಂಗ್ರೆಸ್ನ ಕಾರ್ಯಕರ್ತರು. ಸರ್ಜಾಪುರ ಮತಗಟ್ಟೆ ಬಳಿ ಮತ ಕೇಳಲು ಬಂದಿದ್ದಾಗ ಈ ಗಲಾಟೆ ಆಗಿದೆ. ಮೊದಲು ಮಾತಿಗೆ ಮಾತು ಬೆಳೆಯುತ್ತೆ, ಆ ಮಾತು ದೊಡ್ಡದಾಗಿ ನಂತರ ಕೈ ಮಿಲಾಯಿಸೋ ಹಂತಕ್ಕೆ ಹೋಗಿದ್ದಾರೆ, ಹೊಡೆದಾಡ್ಕೊಂಡಿದ್ದಾರೆ. ಪೊಲೀಸರ ಮಧ್ಯಪ್ರವೇಶದಿಂದ ಈಗ ಪರಿಸ್ಥಿತಿ ತಿಳಿಗೊಂಡಿದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ಬಿಜೆಪಿ ಕಾಂಗ್ರೆಸ್ ಕಾರ್ಯಕರ್ತರ ಹೈಡ್ರಾಮಾ. ಮತಗಟ್ಟೆಯಲ್ಲಿ ಗಲಾಟೆ. ಮತ್ತೊಂದು ಕಡೆ ರಾಜರಾಜೇಶ್ವರಿ ನಗರದಲ್ಲೂ ಸಹ ನಕಲಿ ಮತದಾನ ಮಾಡಲಾಗಿದೆ ಅನ್ನುವಂತ ಆರೋಪದ ಹಿನ್ನೆಲೆಯಲ್ಲಿ ಗಲಾಟೆ ನಡೆದಿದೆ. ಈ ಕಡೆ ಸರ್ಜಾಪುರ ಮತಗಟ್ಟೆಯಲ್ಲೂ ಸಹ ಗಲಾಟೆ ನಡೆದಿದೆ. ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಮತದಾನ ಮಾಡಿದ್ದಾರೆ. ಚಿಂತಾಮಣಿ ನಗರದ ಮಾಳಪಳ್ಳಿ ಗ್ರಾಮದಲ್ಲಿ ವೋಟಿಂಗ್ ಆಗಿದೆ. ಸರತಿ ಸಾಲಿನಲ್ಲಿ ನಿಂತು ಮತ ಚಲಾಯಿಸಿದ್ದಾರೆ ಸಚಿವರಾದ ಸುಧಾಕರ್. ಹೆಚ್ಚಿನ ಪ್ರಮಾಣದಲ್ಲಿ ಮತದಾನ ಮಾಡುವಂತೆ ಮತದಾರರಿಗೆ ಮನವಿ ಮಾಡಿದ್ದಾರೆ. ಚಿಂತಾಮಣಿ ನಗರದ ಮಾಳಪಲ್ಲಿ ಗ್ರಾಮದಲ್ಲಿ ವೋಟಿಂಗ್ ಮಾಡಿದ್ದಾರೆ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್. ಸರತಿ ಸಾಲಲ್ಲಿ ನಿಂತು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಸರತಿ ಸಾಲಲ್ಲಿ ನಿಂತು ಮತವನ್ನ ಚಲಾವಣೆ ಮಾಡಿದ್ದಾರೆ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್. ಜೊತೆಗೆ ಹೆಚ್ಚಿನ ಪ್ರಮಾಣದಲ್ಲಿ ಮತದಾನ ಆಗಬೇಕು, ಹಾಗಾಗಿ ಎಲ್ಲರೂ ಸಹ ಮತದಾನ ಮಾಡಬೇಕು ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾರರು ಈ ಚುನಾವಣೆಯಲ್ಲಿ ಭಾಗವಹಿಸಬೇಕಾಗುತ್ತೆ. ಇದು ದೇಶದಲ್ಲಿ ರಾಷ್ಟ್ರವನ್ನು ಆಳ್ತಕ್ಕಂಥ ಒಂದು ಸರ್ಕಾರವನ್ನು ಸ್ಥಾಪನೆ ಮಾಡ್ತಕ್ಕಂಥ ಜವಾಬ್ದಾರಿ. ಏನು 10 ವರ್ಷಗಳಿಂದ ಇದ್ದಂಥ ಸರ್ಕಾರದ ಭರವಸೆಗಳು ಹುಸಿಯಾಗಿದ್ದಾವೆ. ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತಕ್ಕಂಥದ್ದು ಸೃಷ್ಟಿಯಾಗಲಿಲ್ಲ. ಹಣದುಬ್ಬರ ಜಾಸ್ತಿ ಆಗಿದೆ. ಬಡವರ ಬದುಕು ಸಾಗಿಸಲಿಕ್ಕೆ ಕಷ್ಟ ಆಗ್ತಾ ಇದೆ.
ಸಂವಿಧಾನವನ್ನು ಬದಲಾಯಿಸ್ತಕ್ಕಂಥ ಒಂದು ಹುನ್ನಾರ ನಡೀತಾ ಇದೆ. ಇವೆಲ್ಲದರ ನಡುವೆ ಇವತ್ತು ಈ ರಾಷ್ಟ್ರದ ಪ್ರಧಾನಮಂತ್ರಿಯವರು ಭಾಳ ಕೀಳು ಮಟ್ಟದ ಮಾತುಗಳನ್ನು ಮಾತಾಡ್ತಾ ಇದ್ದಾರೆ. ಈ ಒಂದು ಜಾತ್ಯತೀತ ರಾಷ್ಟ್ರವನ್ನು ವಿಭಜನೆ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಜಾತಿಗಳ ಹೆಸರಲ್ಲಿ ಇವತ್ತು ಭಾವನೆಗಳನ್ನು ಕೆದಕ್ತಕ್ಕಂಥದ್ದು ಬೇರೆ ಯಾರಾದರೂ ಮಾತಾಡಲಿ, ಆದರೆ ಒಬ್ಬ ರಾಷ್ಟ್ರದ ಪ್ರಧಾನಮಂತ್ರಿಯವರು ಎಲ್ಲರನ್ನೂ ಒಟ್ಟಿಗೆ ಕರ್ಕೊಂಡು ಹೋಗಬೇಕಾದಂಥ ಅವ್ರ ಬಾಯಲ್ಲಿ ಬಂದಿದೆ ಅಂದರೆ ಎಲ್ಲೋ ಒಂದು ಕಡೆ ಅವ್ರಿಗೆ ಹತಾಶೆ ಆಗಿದೆ. ಅಧಿಕಾರ ಕಳ್ಕೊಳ್ತೀವಿ ಅಂತಕ್ಕಂಥ ಒಂದು ಇದು ಮೂಡಿದೆ, ಅವರಿಗೆ ಅಭಿಪ್ರಾಯ ಮೂಡಿದೆ. ಆ ಕಾರಣಕ್ಕಾಗಿ ಈ ರೀತಿ ಕೆಲಸ ಮಾಡೋರು ಎಲ್ಲರೂ ರಜೆ ತೊಗೊಂಡಿದ್ರು ವೋಟ್ ಮಾಡಬೇಕು ಅಂತ. ಆ ಥರ ಎಲ್ಲ ಏನಿಲ್ಲ. ಯಾವ ಊರಲ್ಲಿದ್ರೂ ಅವ್ರವ್ರ ನೇಟಿವ್ಗೆ ಹೋಗಿ ವೋಟ್ ಮಾಡ್ತಾ ಇದ್ದಾರೆ. ಸೊ ಸಾಕಷ್ಟು ಸಿನಿಮಾಗಳ ಮೂಲಕ ರಾಜಕೀಯ ವ್ಯವಸ್ಥೆಗಳ ಬಗ್ಗೆ ಹೇಳಿಲ್ವಲ್ಲ ನಾನು. ಇಲ್ಲ ಹೇಳೇ ಇಲ್ವಲ್ಲ ನಾವು. ಯಾವ ಆಂಗಲಲ್ಲೂ ಬಂದು ಹೋಗಿರಲ್ಲ. ಸುಮ್ಮನೆ ಇರಿ ನೀವು. ಜವಾಬ್ದಾರಿಯಾಗಿ ಇರೋದಕ್ಕೇನೆ ಅಲ್ವಾ ವೋಟ್ ಮಾಡೋದು. ನೋಡೋಣ ಯಾರು ಸರ್ಕಾರ ಯಾರ್ದು ಬರುತ್ತೆ, ಯಾರು ಆಳ್ತಾರೆ ನೋಡೋಣ. ಅದು ಹೇಳಿದ್ರೆ ಕಾಂಟ್ರವರ್ಸಿ ಆಗತ್ತೆ, ಬೇಡ. ಥ್ಯಾಂಕ್ ಯು. ಜೈ ಶ್ರೀರಾಮ್. ಎಲ್ರಿಗೂ ಎಲ್ಲರೂ ದಯವಿಟ್ಟು ಮತ ಚಲಾಯಿಸಿ. ಜೈ ಶ್ರೀರಾಮ್, ಜಯ ಆಂಜನೇಯ. ಮತ ಚಲಾಯಿಸಲು ದುಬೈನಿಂದ ಬಂದ ಕನ್ನಡಿಗ ಕುಟುಂಬ ಸಮೇತ ದುಬೈನಿಂದ ಆಗಮಿಸಿದ್ದಾರೆ. ಉದ್ಯಮಿ ಪ್ರವೀಣ್ ಶೆಟ್ಟಿ, ಅನಿವಾಸಿ ಭಾರತೀಯ ವಕ್ವಾಡಿ ಪ್ರವೀಣ್ ಶೆಟ್ಟಿಯಿಂದ ಮತದಾನ ಆಗಿದೆ. ವಕ್ವಾಡಿ ಶಾಲೆಯ ಮತಗಟ್ಟೆಗೆ ಆಗಮಿಸಿ ಮತದಾನ ಮಾಡಿದ್ದಾರೆ. ಕುಟುಂಬ ಸಮೇತರಾಗಿ ದುಬೈನಿಂದ ಆಗಮಿಸಿದ್ರು ಉದ್ಯಮಿ ಪ್ರವೀಣ್ ಶೆಟ್ಟಿ. ಕುಟುಂಬ ಸಮೇತರಾಗಿ ಈಗ ಮತಗಟ್ಟೆಗೆ ಆಗಮಿಸಿ ಮತದಾನವನ್ನ ಮಾಡಿದ್ದಾರೆ. ದುಬೈನಿಂದ ಆಗಮಿಸಿದ ಉದ್ಯಮಿ ಕನ್ನಡಿಗರು ಕರ್ನಾಟಕಕ್ಕೆ ಬಂದು ಮತದಾನವನ್ನ ಮಾಡಿದ್ದಾರೆ. ಕುಟುಂಬ ಸಮೇತರಾಗಿ ಉಡುಪಿಯ ವಕ್ವಾಡಿ ಶಾಲೆಯ ಮತಗಟ್ಟೆಗೆ ಆಗಮಿಸಿ ಮತದಾನ ಮಾಡಿದ್ದಾರೆ. ನಮ್ಮ ದೇಶದ ಮಹಾ ಚುನಾವಣೆ ತಮಗೆಲ್ಲರಿಗೂ ಗೊತ್ತಿದೆ. ಈ ಒಂದು ವೋಟಿನ ಪ್ರಾಮುಖ್ಯತೆ ಎಷ್ಟಂತ. ಅದನ್ನು ನಾವು ಪ್ರತಿಯೊಬ್ಬ ನಾಗರಿಕರು ಕೂಡ ಭಾರತದಲ್ಲಿ ಸರ್ಕಾರ ಇದರ ಬಗ್ಗೆ ಅನೇಕ ರೀತಿಯಲ್ಲಿ ನಮಗೆಲ್ಲರಿಗೂ ಎಚ್ಚರಿಸ್ತಾ ಇದೆ. ನಮಗೆ ಒಳ್ಳೆಯ ಸರ್ಕಾರ ಬೇಕು, ನಮ್ಮ ದೇಶದ ಎಲ್ಲ ಸೌಕರ್ಯ ಬೇಕು ಅಂತ ಹೇಳಬೇಕಾದ್ರೆ ನಮ್ಮ ಎಲ್ಲರೂ ಕೂಡ ಮತ ಚಲಾವಣೆ ಮಾಡಬೇಕು. ಹಾಗಾಗಿ ಪ್ರತಿಯೊಬ್ಬ ನಾಗರಿಕರು, ನಾನೊಬ್ಬ NRI ಆದರೂ ಕೂಡ ದುಬೈಯಿಂದ ಪ್ರತಿ ಇಲೆಕ್ಷನ್ಗೂ ಬಂದು ನಾನು ವೋಟ್ ಮಾಡ್ತಾ ಇದ್ದೇನೆ. ಸಂಸಾರ ಸಮೇತನಾಗಿ ಕೂಡ ಬರ್ತಾ ಇದ್ದೇನೆ. ಇವತ್ತು ಕೂಡ ಬಂದಿದ್ದೇನೆ, ನನ್ನ ಹಕ್ಕನ್ನು ಚಲಾವಣಿಸಿದ್ದೇನೆ. ತಮಗೆಲ್ಲರಿಗೂ ನಾನು ಇಷ್ಟೇ ಕೇಳುವಂಥದ್ದು, ಇಲ್ಲಿರುವಂಥ ಎಲ್ಲರೂ ಕೂಡ ತಮ್ಮ ತಮ್ಮ ಮತದಾನವನ್ನು ಮಾಡಲೇಬೇಕಂತ ಹೇಳಿ ನಾನು ಎಲ್ಲರ ಹತ್ರ ಕೂಡ ಕೇಳ್ಕೊಳ್ತೇನೆ. ದೇಶ ಹಿತಕ್ಕಾಗಿ, ನಮ್ಮೆಲ್ಲರ ಹಿತದೃಷ್ಟಿಯಾಗಿ. ಇವತ್ತು ಕರ್ನಾಟಕದ 14 ಕ್ಷೇತ್ರಗಳಿಗೆ ಮತದಾನ ಆಗ್ತಾ ಇದೆ. ಈಗಾಗಲೇ ಗಣ್ಯಾತಿ ಗಣ್ಯರೆಲ್ಲರೂ ಸಹ ಮತದಾನ ಮಾಡಿದ್ದಾರೆ. DK ಸುರೇಶ್, ಸಂತೋಷ್ ಹೆಗಡೆ, ಸುಮಲತಾ, ಕೃಷ್ಣ ಬೈರೇಗೌಡ, ಎಂ ಲಕ್ಷ್ಮಣ್, ಬೈರತಿ ಸುರೇಶ್ ಹಾಗೆ ಪ್ರತಾಪ್ ಸಿಂಹ ಇವರೆಲ್ಲರೂ ಸಹ ಮತದಾನ ಮಾಡಿರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ. UT ಖಾದರ್, ತೇಜಸ್ವಿನಿ ಅನಂತಕುಮಾರ್, ದತ್ತಾತ್ರೇಯ ಹೊಸಬಾಳ್ ಇವರೆಲ್ಲರೂ ಸಹ ಮತದಾನ ಮಾಡಿ ಜೊತೆಗೆ ಎಲ್ಲರಲ್ಲೂ ಸಹ ಮನವಿ ಮಾಡಿಕೊಂಡಿದ್ದಾರೆ. ಎಲ್ಲರೂ ತಪ್ಪದೇ ಮತದಾನವನ್ನ ಮಾಡಬೇಕು ಅಂತ. ಅದರಲ್ಲೂ ಪ್ರಮುಖವಾಗಿ ಬೆಂಗಳೂರಿನ ಜನ ಮತದಾನ ಮಾಡೋ ಪ್ರಮಾಣ ಕಡಿಮೆ ಆಗ್ತಾ ಇದೆ. ಇನ್ನೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಗಣ್ಯಾತಿ ಗಣ್ಯರೆಲ್ಲರೂ ಸಹ ಮತದಾನ ಮಾಡಿ ಅಂತ ಮನವಿಯನ್ನ ಮಾಡ್ತಾ ಇದ್ದಾರೆ. ನಟ ನಟಿಯರೆಲ್ಲರೂ ಸಹ ಮತದಾನ ಮಾಡಿರುವಂತಹ ದೃಶ್ಯ. ಸುದೀಪ್, ಉಪೇಂದ್ರ, ಯಶ್, ದುನಿಯಾ ವಿಜಯ್, ರಕ್ಷಿತಾ ಹಾಗೆ ರಕ್ಷಿತ್ ಶೆಟ್ಟಿ, ಭಾರತಿ ವಿಷ್ಣುವರ್ಧನ್, ರಚಿತಾ ರಾಮ್, ಡಾಲಿ ಧನಂಜಯ್ ಹಾಗೆ ಪ್ರಕಾಶ್ ರೈ ಇವರು ಸಹ ಮತದಾನ ಮಾಡಿ ಎಲ್ರಿಗೂ ಸಹ ಮತದಾನ ಮಾಡುವಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ನಟ ನಟಿಯರನ್ನ ಫಾಲೋ ಮಾಡೋರೆಲ್ಲರೂ ಸಹ ಅವರ ಮತನ್ನ ಕೇಳ್ತಾರೆ. ಹಾಗಾಗಿ ಅವರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಹಾಸನದ ಹೊನ್ನೇನಹಳ್ಳಿಯಲ್ಲಿ ಮತದಾನವನ್ನ ಬಹಿಷ್ಕಾರ ಮಾಡಿದ್ದಾರೆ. ಮತಗಟ್ಟೆ ಸಂಖ್ಯೆ 47ರಲ್ಲಿ ಚುನಾವಣೆ ಬಹಿಷ್ಕಾರ ಮಾಡಲಾಗಿದೆ. 70 ಕುಟುಂಬಗಳನ್ನ ಹೊಂದಿರುವಂತಹ ಹೊನ್ನೇನಹಳ್ಳಿ ಗ್ರಾಮ ಇದು. ಕುಡಿಯುವ ನೀರು, ರಸ್ತೆ ಸೌಲಭ್ಯಕ್ಕೆ ಆಗ್ರಹಿಸಿ ಬಹಿಷ್ಕಾರ ಮಾಡಲಾಗಿದೆ. ಚುನಾವಣೆ ಬಹಿಷ್ಕಾರ ಮಾಡಿ ಖಾಲಿ ಕೊಡ ಹಿಡಿದು ಪ್ರತಿಭಟನೆ ನಡೆಸಿದ್ದಾರೆ.
ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹೊನ್ನೇನಹಳ್ಳಿಯಲ್ಲಿ ನಡೆದಿರೋ ಘಟನೆ ಇದು. ಚುನಾವಣೆ ಇತ್ತು ಇವತ್ತು, ಆದರೆ ಚುನಾವಣೆಯನ್ನ ಬಹಿಷ್ಕಾರ ಮಾಡಿದ್ದಾರೆ. ಒಂದು ತಿಂಗಳನ್ಗಟ್ಲೆ ತಿರುಗಬೇಕು. ಈ ನಮ್ಮ ರೋಡಿಂದ 1.5 ಕಿಲೋಮೀಟರ್ ದೂರ ನಾವು ನಡ್ಕೊಂಡು ಬರ್ಬೇಕು ಮನೆ ಊರುಗಳಿಗೆ. ಆದ್ರೆ ನಮ್ಮ ಸ್ಕೂಲ್ಗೆ ಮಕ್ಕಳುಗಳು ಸ್ಕೂಲ್ಗೆ ಹೋಗ್ತಾರೆ, ಆದ್ರೆ ಒಂದೊಂದು ಬಸ್ಸಿಗೆ ಒಂದೊಂದು ಮಕ್ಕಳು ಬರ್ತಾರೆ. ಮಕ್ಕಳು ಬಂದ್ರು ಆ ಕಾರ್ಡ್ ಒಳಗಡೆ, ಫಾರೆಸ್ಟ್ ಕಾರ್ಡ್ ಒಳಗಡೆ ನಡ್ಕೊಂಡು ಬರೋ ಒಂದು ಕಷ್ಟ ಇರುತ್ತೆ ಮಕ್ಕಳಿಗೆ. ಯಾರು ಬಂದು ನಮ್ಮ ಊರಲ್ಲಿ ವ್ಯವಸ್ಥೆ ಸುರಕ್ಷತೆಗಳನ್ನು ಕೊಡೋರು ಯಾರೂ ಇಲ್ಲ. ಒಂದು ಬಸ್ಸಿನ ವ್ಯವಸ್ಥೆ ಆಗಲಿ, ಸೌಕರ್ಯ ಆಗಲಿ, ವಾಹನ ಸೌಕರ್ಯ ಆಗಲಿ ಯಾವುದೂ ಇರೋದಿಲ್ಲ. ಯಾಕಂದ್ರೆ ನಮ್ಮ ರೋಡಿನ ಪರಿಸ್ಥಿತಿ ಅಂತದ ಇದೆ, ನಮ್ಮ ಊರಿನ ಜನಗಳ ಪರಿಸ್ಥಿತಿ ಅಂತ ಪರಿಸ್ಥಿತಿ ಇದೆ. ಯಾರಾದ್ರೂ ಒಂದು ಎಮರ್ಜೆನ್ಸಿ ಆಸ್ಪತ್ರೆಗೆ ಹೋಗ್ಬೇಕಂದ್ರೆ ಅಲ್ಲಿ ಆಂಬುಲೆನ್ಸ್ ಬರೋದಿಲ್ಲ, ಮೇನ್ ರೋಡಿಗೆ ಕರ್ಕೊ ಬರ್ರಿ ಅಂತ ಹೇಳ್ತಾರೆ. ಒಂದು ದಿವಸ ಒಂದು ವೆಹಿಕಲ್ ಮೇಲ್ ಬಂದ್ರೆ ನಮ್ಮ ಊರಿಗೆ ಬಂದ್ರೆ ಮತ್ತೊಂದು ದಿವಸ ಆ ವೆಹಿಕಲ್ ನಮ್ಮ ಊರಿಗೆ ಬರೋದಿಲ್ಲ. ಯಾಕಂದ್ರೆ ರೋಡ್ ಸರಿ ಇಲ್ಲ, ನಾವು ಬರೋಲ್ಲ, 500 ರೂಪಾಯಿ ಕೊಡಿ, 1000 ರೂಪಾಯಿ ಕೊಡಿ ಅಂತ ಕೇಳ್ತಾರೆ ವೆಹಿಕಲ್ನವರು. ಬಡವರು ಎಲ್ಲಿಗೆ ಹೋಗ್ಬೇಕು ಸರ್ ಹೀಗಾದ್ರೆ? ಎಸ್, ಇದು ಹಾಸನದ ಹೊನ್ನೇನಹಳ್ಳಿಯ ಜನ ಹೇಳ್ತಾ ಇರುವಂತಹ ಮಾತು. ಇಲ್ಲಿ ಕುಡಿಯೋ ನೀರಿನ ಸೌಲಭ್ಯ ಇಲ್ಲ, ರಸ್ತೆ ಸೌಲಭ್ಯ ಇಲ್ಲ. ಏನೋ ಕಷ್ಟ ಅಂತ ಹೇಳಿದ್ರೆ, ಆಸ್ಪತ್ರೆಗೆ ಹೋಗ್ಬೇಕು ಅಂತ ಹೇಳಿದ್ರೆ ಬೇಗ ಹೋಗಿ ಆಸ್ಪತ್ರೆಗೆ ಸೇರೋದಕ್ಕಾಗ್ತಾ ಇಲ್ಲ. ಈ ಬಗ್ಗೆ ಎಷ್ಟು ಹೇಳಿದ್ರು ಸಹ ಸಂಬಂಧಪಟ್ಟವರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ಅಂತ ಈ ರೀತಿ ಖಾಲಿ ಕೂಡ ಹಿಡಿದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಚುನಾವಣೆಯನ್ನ ಬಹಿಷ್ಕಾರ ಮಾಡಿದ್ದಾರೆ. ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹೊನ್ನೇನಹಳ್ಳಿ ಗ್ರಾಮದ ಜನರ ಪರಿಸ್ಥಿತಿ ಇದು. ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸೋರು ಯಾರೂ ಇಲ್ಲ, ಹಾಗಾಗಿ ನಾವು ಮತದಾನ ಯಾಕೆ ಮಾಡಬೇಕು, ನಾವು ಮತ ಹಾಕಲ್ಲ ಅಂತ ಮತದಾನವನ್ನ ಬಹಿಷ್ಕಾರ ಮಾಡಿದ್ದಾರೆ. ಸುಮಾರು 70 ಕುಟುಂಬಗಳನ್ನ ಹೊಂದಿರುವಂತಹ ಹೊನ್ನೇನಹಳ್ಳಿ ಗ್ರಾಮದಲ್ಲಿ ಸಾಕಷ್ಟು ಸಮಸ್ಯೆ ಇದೆ. ಸಮಸ್ಯೆಯನ್ನ ಹೇಳೋರಿಲ್ಲ, ಕೇಳೋರಿಲ್ಲ, ಹಾಗಾಗಿ ಮತದಾನ ಮಾಡೋದಿಲ್ಲ ಅಂತ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ನಾನು ಮತ ಚಲಾಯಿಸಿದ್ದೀನಿ, ದಯವಿಟ್ಟು ನೀವು ಮತ ಚಲಾಯಿಸಿ. ಇನ್ ಕೇಸ್ ಮಾಡಿಲ್ಲ ಅಂದ್ರೆ 6 ಗಂಟೆವರೆಗೂ ಬೂತ್ ಸಲ ತೆಗೆದಿರುತ್ತೆ. ಅಂದ್ರೆ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಅದೆಲ್ಲ ಬೇರೆ ವಿಷಯ. ಸಾಮೂಹಿಕವಾಗಿ ಒಂದು ಜವಾಬ್ದಾರಿ ಇದೆ, ನಾವೆಲ್ಲರೂ ಮತ ಚಲಾಯಿಸೋದು ಅನ್ಸುತ್ತೆ. ಅಂದ್ರೆ ಒಂದು ಓಟಿಂದ ಏನಾಗುತ್ತೆ ಅನ್ನೋ ಪ್ರಶ್ನೆನೇ ಇಲ್ಲ. ಎಷ್ಟೊಂದು ಸಲ ಈ ಕಡೆ ಪೇಪರ್ ಓದ್ತಾ ಇದ್ದೆ, 36 ಓಟಲ್ಲಿ 36 ಓಟಿನ ವ್ಯತ್ಯಾಸದಲ್ಲಿ ಒಬ್ರು ಗೆದ್ದಿದ್ದಾರೆ, 26 ಓಟಲ್ಲಿ ಒಬ್ರು ಗೆದ್ದಿದ್ದಾರೆ, 17 ಓಟಲ್ಲಿ ಒಬ್ರು ಗೆದ್ದಿದ್ದಾರೆ, 9 ಓಟಲ್ಲಿ ಒಬ್ರು MP ಗೆದ್ದಿದ್ದಾರೆ. 9 ಓಟು. ಹಾಗಾಗಿ 9 ಜನ ಅಂದ್ರೆ ಒಂದು ಕುಟುಂಬ ನೀವು ವೋಟ್ ಮಾಡಿಲ್ಲ ಅಂದ್ರೆ ಅದೊಂದು ದೊಡ್ಡ ವ್ಯತ್ಯಾಸ ಆಗಬಹುದು ಯಾವ್ದೋ ಒಂದು ಕ್ಷೇತ್ರದಲ್ಲಿ. ಅದು ನಮ್ಮ ಕ್ಷೇತ್ರದಲ್ಲಿ ಆಗಬಾರದು ಅನ್ನೋದೇ. ಹಾಗೆ ದಯವಿಟ್ಟು ಪ್ಲೀಸ್ ಮೇಕ್ ಟೈಮ್. ಕೆಲವರು ಬಿಸಿಲನ್ನ ನೆಪವಾಗಿ ಹೇಳ್ತಾರೆ ಅಂತ ಕೇಳ್ಪಟ್ಟೆ. ದಯವಿಟ್ಟು ಆ ನೆಪಗಳನ್ನೆಲ್ಲ ಸ್ವಲ್ಪ ದೂರ ಇಟ್ಬಿಡೋಣ. ಇವತ್ತು ನಿಮಗೋಸ್ಕರ, ನಿಮ್ಮ ಭವಿಷ್ಯಕ್ಕೋಸ್ಕರ ದಯವಿಟ್ಟು ವೋಟ್ ಮಾಡಿ. ಸರ್, ಬೆಂಗಳೂರು 38% ಈವರೆಗೂ ಆಗಿದ್ದು ಅಂದ್ರೆ ನೋಡಿದ್ರೆ ಅಷ್ಟು ಮಟ್ಟಿಗೆ ಇಲ್ಲ. ಇದು ಕೆಲವು ಟೈಮ್ ನಮ್ಮ IPL ಮ್ಯಾಚ್ ಲಾಸ್ಟ್ ಓವರ್ಸ್ ಅಲ್ಲಿ ಚಚ್ಬಿಡ್ತೀವಲ್ಲ, ಆತರ ಬೆಂಗಳೂರು ಹೇಳಕ್ಕಾಗಲ್ಲ. 4 ಗಂಟೆಯಿಂದ 6 ಗಂಟೆವರೆಗೂ ಬಿಸಿಲು ಕಮ್ಮಿ ಆದಾಗ ಇನ್ನು ಟರ್ನ್ಔಟ್ ಹೆಚ್ಚಾಗುತ್ತೆ, ಆಗಬೇಕು. ದಯವಿಟ್ಟು ನಾನು ಎಲ್ಲ ಕಡೆ ಹೇಳ್ತಾ ಇದ್ದೀನಿ, 50% 60% ಅಲ್ಲ, ಒಂದು ನಗರಕ್ಕೆ ಶೋಭೆ ತರೋದೇ ಅಲ್ಲ. ದಯವಿಟ್ಟು ಈ ನಗರದಲ್ಲಿ ಇರುವಂತಹ ಎಲ್ಲಾ ನಾಗರಿಕರು, ಇದು ನಿಮ್ ದೊಡ್ಡ ಜವಾಬ್ದಾರಿ. ಪ್ಲೀಸ್ ಮೇಕ್ ಟೈಮ್, ಇನ್ನೂ ಟೈಮ್ ಇದೆ. ಪ್ಲೀಸ್ ಗೋ ಅಂಡ್ ಕಾಸ್ಟ್ ಯೋರ್ ವೋಟ್. ಯುವಕರ ಪ್ರತಿಭಟನೆ ಕೂಡ ಅಂದ್ರೆ ಮತದಾನಕ್ಕೆ ಹೊರಗಡೆ ಬರ್ತಾ ಇಲ್ಲ. ಬೆಳಗ್ಗೆ ನೋಡಿದ್ರು ಯುವಕರು ಸ್ವಲ್ಪ ಕಡಿಮೆ ವೋಟ್ ಹಾಕ್ತಾರೆ. ಬೆಳಗ್ಗೆಯಿಂದ ನೋಡ್ತಿದ್ವಿ ನಾವು. ಇವ್ರು ನಮ್ಗೆ ಅರ್ಥನೇ ಆಗ್ತಿಲ್ಲ. ನಾವು ಕಳೆದ 3-4 ವಾರದಿಂದ ಬೇರೆ ಬೇರೆ ಕಾಲೇಜ್ಗೆಲ್ಲ ಹೋಗಿ ಇದನ್ನೇ ಹೇಳ್ತಾ ಇದೀವಿ. ದಯವಿಟ್ಟು ಯುವಕರು ಮಿಸ್ ಮಾಡಬೇಡಿ. ಅಂದ್ರೆ ಯುವಕರಲ್ಲಿ ಬಹಳ ದೊಡ್ಡ ಕನಸುಗಳಿದೆ. ಅವರೆಲ್ಲ ಏನ್ ಹೇಳ್ತಿದ್ದಾರೆ, ನಮ್ಮ ಇಂಡಿಯಾ ಸಹ ಸರಿಯಾದ ಡೈರೆಕ್ಷನ್ ಹೋಗ್ತಾ ಇದೆ ಸರ್, ಅವ್ರು ಇನ್ನೂ ಸ್ಪೀಡ್ ಇರ್ಬೇಕಷ್ಟೇ ಸರ್ ಅಂತ ಹೇಳ್ತಿದ್ದಾರೆ. ಅವ್ರು ಹೋಗ್ತಿರೋ ದಿಕ್ಕು ಬಗ್ಗೆ ಅವ್ರಿಗೆ ಯಾರು ಕಂಪ್ಲೇಂಟ್ ಇಲ್ಲ. ಇನ್ನೂ ಫಾಸ್ಟ್ ಆಗಿ ಇಂಡಿಯಾ ಪ್ರೋಗ್ರೆಸ್ ಆಗಬೇಕು ಅಂತೆಲ್ಲ ಯುವಕರು ಹೇಳ್ತಾರೆ. ಅದರ ಮೊದಲನೇ ಹೆಜ್ಜೆ ಇದು. ನೀವು ನಿರೀಕ್ಷಿಸುವಂತ ಭಾರತ, ನೀವು ನಿರೀಕ್ಷಿಸುವಂತ ವೇಗ ಭಾರತದ ಪ್ರೋಗ್ರೆಸ್ ಅಲ್ಲಿ ಇರಬೇಕು ಅಂತ ಮೊದಲನೇ ಹೆಜ್ಜೆ ಇವತ್ತು ನೀವು ವೋಟ್ ಮಾಡ್ತಿರಲ್ಲ, ಅದ್ರಲ್ಲಿ ಡಿಪೆಂಡ್ ಆಗಿದೆ. ಹಾಗಾಗಿ ಮೊದಲನೇ ಹೆಜ್ಜೆನ ದಯವಿಟ್ಟು ಮಿಸ್ ಮಾಡಬೇಡಿ. ಆಲ್ ದಿ ಯಂಗ್ಸ್ಟರ್ಸ್ ಆರ್ ವಾಚಿಂಗ್ ದಿಸ್, ಕಮ್ ಆನ್ ಮ್ಯಾನ್, ಪ್ಲೀಸ್ ಗೋ ಅಂಡ್ ವೋಟ್. ಓಕೆ. ತೆರಕಣಾಂಬೆ ಹುಂಡಿಯಲ್ಲಿ 2ನೇ ಬಾರಿಗೆ ಕೈಕೊಟ್ಟಿದೆ ಮತಯಂತ್ರ. 2ನೇ ಬಾರಿ ಕೈಕೊಟ್ಟಿದೆ ಮತಯಂತ್ರ. ಮತದಾನ ಹೀಗಾಗಿ ಸ್ಥಗಿತ ಆಗಿದೆ. ಮತಗಟ್ಟೆ ಸಂಖ್ಯೆ 105ರಲ್ಲಿ ಇವಿಎಂನಲ್ಲಿ ತಾಂತ್ರಿಕ ದೋಷ ಕಂಡುಬಂದಿದೆ. ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನ ಗ್ರಾಮದಲ್ಲಿ ಈ ರೀತಿ ತಾಂತ್ರಿಕ ದೋಷ ಕಂಡುಬಂದಿದೆ. ಬೆಳಗ್ಗೆ ಸಹ ಇವಿಎಂ ತಾಂತ್ರಿಕ ದೋಷದಿಂದ ಮತದಾನ ವಿಳಂಬ ಆಗಿತ್ತು. ಇವಿಎಂ ಬದಲಾಯಿಸಿ ಸಮಸ್ಯೆಯನ್ನ ಸರಿಪಡಿಸಲಾಗಿತ್ತು ಅಧಿಕಾರಿಗಳಿಂದ. ಈಗ ಮತ್ತೊಂದ್ಸಲ ಕೈಕೊಟ್ಟಿದೆ ಇವಿಎಂ, ಹೀಗಾಗಿ ಮತದಾನ ಸ್ಥಗಿತ ಆಗಿದೆ. ಬೆಳಗ್ಗೆ ಸಹ ಇವಿಎಂ ತಾಂತ್ರಿಕ ದೋಷದಿಂದ ಮತದಾನ ವಿಳಂಬ ಆಗಿತ್ತು. ತಕ್ಷಣ ಅಧಿಕಾರಿಗಳು ಇವಿಎಂ ಅನ್ನ ಬದಲಾವಣೆ ಮಾಡಿ ಸಮಸ್ಯೆಯನ್ನ ಸರಿಪಡಿಸಿದ್ರು. ಈಗ ಮತ್ತೆ ಇವಿಎಂ ಮಷಿನ್ ಕೈಕೊಟ್ಟಿದೆ, ಹಾಗಾಗಿ ಮತದಾನ ಸ್ಥಗಿತ ಆಗಿದೆ. ಮತದಾನ ಮಾಡೋದಕ್ಕೆ ಬಂದಂತಹ ಜನ ಕಾಯ್ತಾ ಕೂತಿದ್ದಾರೆ. ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನ ಗ್ರಾಮದಲ್ಲಿ ಇವಿಎಂ ಮಷಿನ್ ಕೈಕೊಟ್ಟಿದೆ. ಮತಗಟ್ಟೆ ಸಂಖ್ಯೆ 105ರಲ್ಲಿ ಇವಿಎಂನಲ್ಲಿ ತಾಂತ್ರಿಕ ದೋಷ ಕಂಡುಬಂದಿದೆ.
ಬೆಳಗ್ಗೆ ಸಹ ತಾಂತ್ರಿಕ ದೋಷ ಕಂಡು ಬಂದಿತ್ತು, ಆದರೆ ಅಧಿಕಾರಿಗಳದನ್ನ ಸರಿ ಮಾಡಿದ್ರು. ಈಗ ಮತ್ತೊಮ್ಮೆ ತಾಂತ್ರಿಕ ದೋಷ, ಮತ್ತೆ ಈಗ ಮತದಾರರು ಕಾದು ಕುಳಿತಿದ್ದಾರೆ. ಮತಗಟ್ಟೆ ಸಂಖ್ಯೆ 105ರಲ್ಲಿ ತಾಂತ್ರಿಕ ದೋಷ ಕಂಡು ಬಂದಿರೋದು. ಎರಡನೇ ಬಾರಿಗೆ ತಾಂತ್ರಿಕ ದೋಷ ಕಂಡು ಬಂದಿದೆ, ಹೀಗಾಗಿ ಮತ್ತೆ ಸರಿ ಮಾಡ್ತಾರೆ. ಹಾಗಾಗಿ ಅಲ್ಲಿ ಮತದಾರರು ಕಾಯ್ತಾ ಕೂತಿದ್ದಾರೆ. ಹೀಗೆ ಮತಗಟ್ಟೆಯಲ್ಲಿ ತಾಂತ್ರಿಕ ದೋಷ ಕಂಡು ಬಂದಂತಹ ಸಂದರ್ಭದಲ್ಲಿ ಕೆಲವು ಕಡೆ ಜನ ಮನೆಗೆ ವಾಪಸ್ ಹೋಗಿದ್ರು. ತೆರಕಣಾಂಬಿ ಹುಂಡಿಯಲ್ಲಿ ಎರಡನೇ ಬಾರಿಗೆ ಈಗ ಮತಯಂತ್ರ ಕೈ ಕೊಟ್ಟಿದೆ. ಹಾಗಾಗಿ ಮತದಾರರು ಅಲ್ಲಿ ಕಾಯ್ತಾ ಕೂತಿರುವಂತಹ ದೃಶ್ಯಗಳನ್ನ ನೋಡ್ತಾ ಇದೆ. ಕೆಲವೊಂದು ಕಡೆಯಲ್ಲಿ ಈ ರೀತಿಯಾದಂತಹ ಸಮಸ್ಯೆ ಆಗ್ತಾ ಇದೆ. ಇವಿಎಂ ಮಷಿನ್ನ ಸಮಸ್ಯೆ, ತಕ್ಷಣಕ್ಕೆ ಅದನ್ನ ಸರಿಪಡಿಸುವಂತಹ ಕೆಲಸ ಸಹ ಆಗ್ತಾ ಇದೆ. ಈಗ ನೋಡಬೇಕು, ಎರಡನೇ ಬಾರಿಗೆ ಮತ್ತೆ ಮತಯಂತ್ರ ಕೈ ಕೊಟ್ಟಿದೆ, ಅದನ್ನ ಸರಿಪಡಿಸುವಂತಹ ಕೆಲಸ ಆಗ್ತಾ ಇದೆ. ಇಲ್ಲಿ ಮತದಾರರು ಕಾಯ್ತಾ ಕೂತಿದ್ದಾರೆ. ಹೀಗಾಗಿ ಚಾಮರಾಜನಗರದ ತೆರಕಣಾಂಬಿ ಹುಂಡಿಯಲ್ಲಿ ನಡೆದಿರೋ ಘಟನೆ ಇದು. ಮತ ಚಲಾಯಿಸಲು ಬಂದ ವ್ಯಕ್ತಿ ಶಾಕ್ ಆಗಿದ್ದಾರೆ. ತನ್ನ ಹೆಸರಲ್ಲಿ ಬೇರೊಬ್ಬರು ಮತ ಚಲಾಯಿಸಿರೋದು ಪತ್ತೆಯಾಗಿದೆ. ಉಡುಪಿಯ ಮಣಿಪಾಲದ ರಾಜೀವನಗರ ಮತಗಟ್ಟೆಯಲ್ಲಿ ನಡೆದಿರೋ ಘಟನೆ ಇದು. ಮಣಿಪಾಲದ ಅರ್ಬಿ ನಿವಾಸಿ ಕೃಷ್ಣ ನಾಯಕ್ ಹೆಸರಲ್ಲಿ ಮತದಾನ ಆಗಿದೆ. ಮತಗಟ್ಟೆ ಅಧಿಕಾರಿಗಳಿಗೆ ಬೂತ್ ಏಜೆಂಟ್ಗಳಿಂದ ತರಾಟೆ ತೆಗೆದುಕೊಳ್ಳಲಾಗಿದೆ. ನಕಲಿ ಮತದಾನ ಮಾಡಿದವರ ಪತ್ತೆ ಹಚ್ಚುವಂತೆ ಒತ್ತಾಯ ಕೇಳಿ ಬರ್ತಾ ಇದೆ. ತನ್ನ ಹೆಸರಲ್ಲಿ ಬೇರೊಬ್ಬರು ಮತ ಚಲಾಯಿಸಿರುವುದು ಪತ್ತೆಯಾಗಿದೆ. ಹೀಗಾಗಿ ನಕಲಿ ಮತದಾನ ಮಾಡಿದವರ ಪತ್ತೆ ಹಚ್ಚುವಂತೆ ಒತ್ತಾಯ ಕೇಳಿ ಬಂದಿದೆ. ಒಬ್ಬ ವ್ಯಕ್ತಿ ವಿನ್ ಆಗ್ತಾನೆ. ಫರ್ದರ್ ಡಿಸ್ಟರ್ಬ್ ಅಲ್ಲ ಸರ್, ಈ ಬೂತ್ ಅಲ್ಲಿ ಒಂದು ವೋಟ್ ಡಬಲ್ ಬಿದ್ದಿದೆ. ಒಪ್ಕೊಂಡೆ, ನೀವು ಅರ್ಥ ಆಯ್ತಲ್ಲ. ಈಗ ಇಂಥದ್ದು ಎಷ್ಟು ಆಗಿರ್ಬೋದು ಅಂತ ನನ್ನ ಅಸಂಪ್ಷನ್. ನನಗದು ಕಾನ್ಫಿಡೆನ್ಸ್ ಇಲ್ಲ. ಅದಕ್ಕೆ ಕ್ಲಾರಿಫಿಕೇಶನ್ ಕೊಡ್ತಾರೆ ಸಂಬಂಧಪಟ್ಟ ಅಧಿಕಾರಿಗಳು. ಅವರಿಗೆ ಚೆಕ್ ಮಾಡಿದ್ರೆ ಚೆಕ್ ಮಾಡಿ ಏನು ಆಪ್ಷನ್ ಕೊಡ್ತಾ ಇದ್ದಾರೆ ನೀವು ನನಗೆ? ಅಲ್ಲ, ಒಂದು ನಿಮಿಷ ಸರ್, ಪ್ರೊಸೀಡಿಂಗ್ ವಿಲ್ ಡು ಇಟ್ ಟುಗೆದರ್ ಸರ್. ಇಲ್ಲೇ ಮಾತಾಡುವ ಬೂತ್ ಎದುರಿಗೆ. ಇಟ್ ಇಸ್ ಆನ್ ರೆಕಾರ್ಡ್. ಅಲ್ಲ, ಆನ್ ರೆಕಾರ್ಡ್ ಆಗಿದ್ದಾಗಿದೆ. ಈಗ ಮಾತಾಡಿದ್ರಲ್ಲೇ ಅವರು ಡಿಸೈಡ್ ಮಾಡಿದ್ರು ಬರ್ತಾರೆ. ನಿಮ್ಮ ಸಮಾಜ ಹೇಗಿದೆ, ರೂಲ್ಸ್ ಪ್ರಕಾರ ಏನಿದೆ ಅದರ ಅಡಿ ಬರ್ತಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್. ಶಶಿಧರ್, ಈಗ ನಕಲಿ ಮತದಾನ ಮಾಡಿದ್ದಾರೆ ಅಂತ ಈಗ ಆರೋಪ ಕೇಳಿ ಬರ್ತಾ ಇದೆ. ಅದನ್ನ ಪತ್ತೆ ಹಚ್ಚಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಏನಾಯ್ತು ಅಲ್ಲಿ ಘಟನೆ? ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ. ಹೌದು, ಮಣಿಪಾಲದ ಅರಬ್ಬಿ ನಿವಾಸಿ ಕೃಷ್ಣ ನಾಯಕ್ ಅನ್ನೋರ ಹೆಸರಲ್ಲಿ ಮತದಾನ ಆಗಿರುವಂತದ್ದು. ಇವರು ಮತದಾನ ಮಾಡ್ಲಿಕ್ಕೆ ಬರುವಂತಹ ಸಂದರ್ಭದಲ್ಲಿ ಅವರಿಗೆ ಶಾಕ್ ಆಗಿರ್ತದೆ, ಯಾಕಂದ್ರೆ ಆ ಮತದಾನ ಆಗ್ಲೇ ಆಗಿರ್ತದೆ ಅನ್ನುವಂಥದ್ದು. ಮುಖ್ಯವಾಗಿ ಏನಂದ್ರೆ ಎರಡು ಪಕ್ಷಗಳ ಮತಗಟ್ಟೆ ಏಜೆಂಟ್ಗಳಲ್ಲೇ ಇರ್ತಾರೆ. ಸೊ ಅವರ ಗಮನಕ್ಕೂ ಅದು ಬರದೇ ಆಗಿದೆ ಅನ್ನೋದು. ಯಾಕಂದ್ರೆ ಏಜೆಂಟ್ಗಳಿಗೆ ಸಾಧಾರಣವಾಗಿ ಮತದಾರರ ಒಂದು ಮುಖ ಪರಿಚಯ ಇರ್ತದೆ ಮೇಲ್ನೋಟಕ್ಕೆ, ಸ್ಥಳೀಯರೇ ಆಗಿರೋದ್ರಿಂದ ಅವರಿಗೂ ಗೊತ್ತಾಗಿರ್ಲಿಲ್ಲ. ಸೊ ಏಕಾಏಕಿ ತನ್ನ ಹೆಸರಲ್ಲಿ ಯಾರೋ ಮತ ಹಾಕಿ ಹೋಗಿದ್ದಾರೆ ಅನ್ನೋದು ಆತನ ಗಮನಕ್ಕೆ ಬರ್ತಾ ಇದ್ದಾಗೆ ಕೃಷ್ಣ ಅನ್ನೋರು ಬಹಳ ಆತಂಕವನ್ನು ವ್ಯಕ್ತಪಡಿಸ್ತಾರೆ ಮತ್ತು ತನ್ನ ಹಕ್ಕನ್ನ ಕೇಳ್ತಾರೆ. ನನ್ನ ಹೆಸರಿನಲ್ಲಿ ಯಾರು ಮತದಾನ ಮಾಡಿ ಹೋಗಿದ್ದಾರೆ, ನಕಲಿ ಮತದಾನ ಹೇಗಾಯ್ತು, ಇದನ್ನು ಬೇಗ ಪತ್ತೆ ಹಚ್ಚಬೇಕು ಅನ್ನುವಂತ ಒತ್ತಾಯವನ್ನು ಮಾಡಿದ್ದಾರೆ. ಮತ್ತು ಅದೇ ಸಂದರ್ಭದಲ್ಲಿ ಅಲ್ಲಿ ಇದ್ದಂತ ಏಜೆಂಟ್ಗಳು ಕೂಡ ಅದಕ್ಕೆ ಧ್ವನಿಗೂಡಿಸಿದ್ದಾರೆ. ಹೌದು, ನಮ್ಮ ಅರಿವಿಗೂ ಬಂದಿಲ್ಲ, ಇದು ಹೇಗಾಗಿದೆ ಅನ್ನುವಂಥದ್ದು ಗೊತ್ತಾಗಿಲ್ಲ ಅನ್ನುವಂಥದ್ದು. ಸೊ ಸ್ಥಳೀಯವಾಗಿರುವಂತಹ ಮಣಿಪಾಲ ಪೊಲೀಸರು ಕೂಡ ಆ ಸಂದರ್ಭದಲ್ಲಿ ಬಂದಿದ್ದಾರೆ. ಎಲ್ಲರೂ ಜೊತೆಯಾಗಿದ್ದಾರೆ ಮತ್ತು ಒಂದು ಗೊಂದಲದ ವಾತಾವರಣ ಅಲ್ಲಿ ಸೃಷ್ಟಿಯಾಗಿರುವಂತದ್ದು. ಇದು ಹೇಗೆ ಸಾಧ್ಯ ಆಯ್ತು ಅನ್ನುವಂಥದ್ದು, ಅಂದ್ರೆ ಏಜೆಂಟ್ಗಳಿರ್ತಾರೆ, ಅಧಿಕಾರಿಗಳಿರ್ತಾರೆ, ಹೇಗೆ ಗೊತ್ತಾಗದೆ ಇದು ಆಯ್ತು ಅನ್ನುವಂಥದ್ದು. ಬಹಳ ಸುಶಿಕ್ಷಿತರೇ ಇರುವಂತದ್ದು ಮಣಿಪಾಲ ಅನ್ನುವಂಥದ್ದೇನು ಯಾವುದೇ ಗ್ರಾಮೀಣ ಭಾಗದಲ್ಲಿ ಇರುವಂತದ್ದಲ್ಲ. ಸೊ ಪ್ರತಿಯೊಬ್ಬರಿಗೂ ಅಲ್ಲಿ ಎಜುಕೇಟೆಡ್ ಆಗಿರ್ತಾರೆ. ಬರುವಂತ ಮತದಾರರಿಗೂ ಕೂಡ ಅಲ್ಲಿ ಏಜೆಂಟ್ಗಳಿಗೂ ಕೂಡ ಸಾಕಷ್ಟು ಮಾಹಿತಿಗಳಿರುತ್ತೆ, ಯಾರು ಏನು ಅನ್ನುವಂಥದ್ದು. ಅದು ಗೊತ್ತಾಗದೆ ಯಾಕೆ ಮತದಾನ ಆಗಿದೆ ಅನ್ನುವಂಥದ್ದು ಕೃಷ್ಣ ನಾಯಕ್ ಅನ್ನುವರು ಎತ್ತಿರುವಂತಹ ಪ್ರಶ್ನೆ. ಇದಕ್ಕೆ ಸದ್ಯಕ್ಕಂತೂ ಉತ್ತರ ಸಿಕ್ಕಿಲ್ಲ. ಇದಕ್ಕೆ ಹೇಗೆ ನಕಲಿ ಮತದಾನ ಆಯ್ತು, ಮಾಡಿದವರು ಯಾರು ಅನ್ನುವಂಥದ್ದನ್ನ ಪತ್ತೆ ಹಚ್ಚಬೇಕು ಅನ್ನುವಂತ ಒತ್ತಾಯವನ್ನ ಆ ಮತದಾರ ಮಾಡ್ತಾ ಇದ್ದಾರೆ ಮತ್ತು ಏಜೆಂಟ್ಗಳು ಕೂಡ ಮಾಡ್ತಾ ಇದ್ದಾರೆ. ಮಣಿಪಾಲದ ರಾಜೀವನಗರ ಮತಗಟ್ಟೆಯಲ್ಲಿ ಈ ಘಟನೆ ನಡೆದಿರುವಂತದ್ದು. ಸದ್ಯಕ್ಕೆ ಗೊಂದಲದ ವಾತಾವರಣ ಮುಂದುವರೆದಿದೆ ಮತ್ತು ಯಾವುದೋ ಒಂದು ನಿರ್ಣಾಯಕ ಹಂತಕ್ಕೆ ಈ ವಿವಾದ ಮುಟ್ಟಿಲ್ಲ ಅನ್ನುವಂಥದ್ದು ಇಲ್ಲಿ ಗಮನ ಸೆಳೆಯುವಂತಹ ಸಂಗತಿ. ಪ್ರಗತಿ. ಎಸ್ ಶಶಿಧರಿನ, ಈ ಮತಗಟ್ಟೆಯಲ್ಲಿ ಏನಾದ್ರೂ ಸಿಸಿ ಕ್ಯಾಮ್ರಾ ಇತ್ತಾ? ಅದಿದ್ರೆ ಯಾರು ಬಂದ್ ಹೋದ್ರು, ಯಾರು ಮಾಡಿದ್ರು ಮತದಾನ ಅನ್ನೋದು ಬೇಗ ಗೊತ್ತಾಗ್ತಿತ್ತು ಅನ್ಸುತ್ತೆ. ಸಿಸಿ ಕ್ಯಾಮ್ರಾ ಏನಾದ್ರೂ ಇದೆಯಾ ಅಂತ? ಸಹಜವಾಗಿ ಎಲ್ಲ ಮತಗಟ್ಟೆಗಳು ಕೂಡ ಸಿಸಿ ಕ್ಯಾಮೆರಾದ ಒಂದು ವ್ಯವಸ್ಥೆ ಇರುತ್ತೆ. ಸೊ ಅದು ಈಗ ಮುಂದಿನ ಹಂತದಲ್ಲಿ ಅದನ್ನ ಪತ್ತೆ ಹಚ್ಚಬೇಕಾಗುತ್ತೆ. ಯಾವ ಹೊತ್ತಲ್ಲಿ ಆ ಮತದಾನ ಆಗಿದೆ ಅನ್ನುವಂಥದ್ದನ್ನ ನೋಡಿಕೊಂಡು ಬಂದವರು ಯಾರು, ನಕಲಿ ಮತದಾನ ಮಾಡಿರುವವರು ಯಾರು ಅನ್ನುವಂಥದ್ದನ್ನ ಪತ್ತೆ ಹಚ್ಚಬೇಕಾಗುತ್ತೆ. ಅಧಿಕಾರಿಗಳು ಕೂಡ ಸ್ಥಳದಲ್ಲಿದ್ದಾರೆ. ಆ CCTV ಫುಟೇಜ್ ಅನ್ನ ಸಂಗ್ರಹ ಮಾಡಿ ಶೀಘ್ರವೇ ಪತ್ತೆ ಹಚ್ಚುವಂತಹ ಸಾಧ್ಯತೆಗಳು ಕೂಡ ಇದೆ. ಒಟ್ಟಾರೆಯಾಗಿ ಆ ವ್ಯಕ್ತಿಗಂತೂ ಶಾಕ್ ಆಗಿದೆ, ಯಾರು ಬಂದು ವೋಟ್ ಮಾಡಿ ಹೋಗಿದ್ದಾರೆ ಅನ್ನುವಂಥದ್ದು. ಸಾಕಷ್ಟು ಕಾದು ನಿಂತು ಬಂದು ಮತದಾನ ಮಾಡ್ಲಿಕ್ಕೆ ಬಂದಿರ್ತಾರೆ. ಸೊ ಅಂತ ಸಂದರ್ಭದಲ್ಲಿ ಯಾರೋ ಮತದಾನ ಮಾಡಿ ಹೋಗಿದ್ದಾರೆ ಅನ್ನುವಂಥದ್ದು ಒಂದು ಗೊಂದಲದ ವಾತಾವರಣ ಸದ್ಯಕ್ಕೆ ಮುಂದುವರೆದಿದೆ. ಪ್ರಗತಿ. ಥ್ಯಾಂಕ್ ಯು ಶಶಿಧರ್, ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ.
ಅದು ನಾವು ಅಭ್ಯಾಸ ಮಾಡ್ಕೊಂಡು ಯಾವಾಗಿಂದ ವೋಟಿಂಗ್ ಬಂದಿರುತ್ತೋ ನಿಮ್ಮ ಡಿಸಿಷನ್ಗಳು ನೀವು ತಗೋತಾ ಇರಬೇಕು. ಪ್ರತಿಯೊಂದರಲ್ಲೂ ನೀವೇನು ತಗೊಂಡಿದ್ರೆ ಆ ಡಿಸಿಷನ್ ಅಬ್ಸರ್ವ್ ಮಾಡಿ ಕಲಿತಾ ಹೋಗ್ಬೋದು, ಮೆಚೂರ್ ಆಗ್ತದೆ. ಗುಡ್, ಒಳ್ಳೇದು. ವೋಟಿಂಗ್ ಜಾಸ್ತಿ ಆಗಬೇಕು, ಅವೇರ್ನೆಸ್ ಜಾಸ್ತಿ ಆಗಿದೆ ಅಂತ. ಐ ಥಿಂಕ್ ಎಷ್ಟು ವೋಟಿಂಗ್ ಆಗುತ್ತೆ ಅಷ್ಟು ಒಳ್ಳೇದು. ಯಾಕಂದರೆ ಎಲ್ಲರ ಅಭಿಪ್ರಾಯಕ್ಕೂ ಪ್ರಜಾಪ್ರಭುತ್ವದ ಬೆಲೆ ಇರಬೇಕು. ಕೆಲವೊಮ್ಮೆ ಏನಾಗುತ್ತೆ, ಸ್ವಲ್ಪ ಜನ ಮಾತ್ರ ಮಾಡಿರ್ತಾರೆ, ಮಿಕ್ಕಿದವ್ರ ಅಭಿಪ್ರಾಯ ಏನಿರುತ್ತೆ ಅಂತ ನಮ್ಗೆ ಗೊತ್ತಾಗದೇ ಇದೆ. ಸೊ ಎಲ್ಲರೂ ಮಾಡಿದಷ್ಟು ಒಳ್ಳೆಯದು. ನಮ್ಮ ಹಕ್ಕು ಹೇಳಿದಾಗ ಅದೇ ಹೇಳ್ತಾ ಇರ್ತೀನಿ, ವೋಟಿಂಗ್ ಮಾಡೋದು ನಮ್ಮ ಕರ್ತವ್ಯ, ನಮ್ಮ ಹಕ್ಕು. ನಾನು ಮಾಡಿದ್ದೀನಿ, ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ. ಸೊ ಬನ್ನಿ ನೀವು ವೋಟ್ ಮಾಡಿ. ನಿಮ್ಮ ಮನೇಲಿ ಸ್ಟಾಫ್ ಎಲ್ಲ ಇದ್ದರೆ ಅವ್ರು ಬೇರೆ ಬೇರೆ ಅವ್ರಿಗೂ ಒಂದು ಸ್ವಲ್ಪ ಟೈಮ್ ಕೊಡಿ, ಬಿಡುವು ಕೊಡಿ, ಹೋಗಿ ವೋಟ್ ಮಾಡಿಬಿಟ್ಟು ಬರಲಿ ಅಂತ. ಆ ಒಂದು ಕರ್ತವ್ಯ ಅನ್ನೋದು ನಮಗೆ ಗೊತ್ತಿರಬೇಕು. ಅಂದರೆ ನಾವು ಮಾಡಬೇಕು ಅನ್ನೋ ಒಂದು ಇರಬೇಕು. ವಿ ವಾಂಟ್ ಅ ಬೆಟರ್ ಫ್ಯೂಚರ್ ಫಾರ್ ಅವರ್ ನೇಷನ್. ತಲೆ ಇರೋರು, ಬುದ್ಧಿ ಇರೋರು, ದೇಶದ ಮೇಲೆ ಪ್ರೀತಿ ಇರೋರು, ರಾಜ್ಯದ ಮೇಲೆ ಪ್ರೀತಿ ಇರೋರು, ಮತ್ತೆ ನಾಡಿನ ಮೇಲೆ ಇರೋರು, ತಮ್ಮ ಮೇಲೆ ಇರೋರು ಎಲ್ಲರೂ ಮುಂದೆ ವೋಟ್ ಆಗ್ತಾ ಇದ್ದಾರೆ. ಮಿಕ್ಕಿದವ್ರ ಬಗ್ಗೆ ತಲೆಗೆಡ್ಸ್ಕೊಳಕ್ ಹೋಗ್ಬೇಡಿ. People of Bengaluru don't come out and vote. It's long weekend and also. So what can you do, sir? ಈಗ ಕೆಲವರು ವೋಟ್ ಎಷ್ಟು ಯಾರ ರಿಕ್ವೆಸ್ಟ್ ಮಾಡಿದ್ರು ಬಂದು ಹಾಕಲ್ಲ ಅಂತ ಏನ್ ಮಾಡಕ್ಕಾಗತ್ತೆ? ಇವಾಗ ರೆಸ್ಪಾನ್ಸಿಬಿಲಿಟಿ ಪ್ರೀತಿ ಇರೋರು, ಅಕಸ್ಮಾತ್ ಮಾಡಬೇಕು ಅಂತ ಅನ್ನಿಸಿದವರು ಬಂದ್ ಮಾಡೇ ಮಾಡ್ತಾ ಇದಾರೆ. ಸೊ ನಾನು ಹೇಳೋದು, ಮಾಡಕ್ ಆಗದೆ ಇರೋರಿಗೆ ನಾವು ರಿಕ್ವೆಸ್ಟ್ ಮಾಡಿ ಇಷ್ಟು ವರ್ಷದಿಂದ ಎಲ್ಲರೂ ಅದೇ ತಾನೇ ಮಾಡ್ತಾ ಇರೋದು. ಎಲ್ಲರೂ ಹೇಳೋದು ಹೇಳ್ತಾನೆ ಇರ್ತಾರೆ, ಕೆಲವರು ಅಲ್ಲೇ ಕೂತಿರ್ತಾರೆ, ಅಂದಾಗ ಏನು ಮಾಡೋಕ್ಕಾಗಲ್ಲ. ಸೊ ಐ ಥಿಂಕ್ ಯಾರು ಬರ್ತಾ ಇಲ್ವೋ ವೋಟ್ ಹಾಕಕ್ಕೆ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬಿಟ್ಟು ಯಾರು ಬರ್ತಾ ಇದಾರೋ ಅವ್ರ ಬಗ್ಗೆ ಗಮನ ಕೊಡೋಣ. ಯಾಕಂದ್ರೆ ಒಳ್ಳೇದಾದ್ರೆ ಮನೇಲಿ ಕೂತಿರೋರ್ಗೂ ಆಗ್ತಾ ಇದೆಯಲ್ಲ, ವೋಟ್ ಹಾಕಿ. ಬೆಂಗಳೂರಲ್ಲಿ ನಟಿ ಹರ್ಷಿಕಾ ಪೂಣಚ್ಚ ಮತದಾನ ಮಾಡಿದ್ದಾರೆ. ಎನ್ಆರ್ಐ ಲೇಔಟ್ನ ಮೈತ್ರಿ ವಿದ್ಯಾನಿಕೇತನದಲ್ಲಿ ಮತದಾನ ಮಾಡಿದ್ರು. ಕೆಆರ್ಪುರ ವಿಧಾನಸಭಾ ಕ್ಷೇತ್ರದ ಎನ್ಆರ್ಐ ಲೇಔಟ್ನಲ್ಲಿ ಮತದಾನ ಮಾಡಿದ್ದಾರೆ. ಈ ದಿನವನ್ನ ದೇಶದ ಹಬ್ಬದ ರೀತಿಯಲ್ಲಿ ಸಂಭ್ರಮಿಸಬೇಕು, ಬೇರೆ ಹಬ್ಬಗಳ ರೀತಿಯಲ್ಲೇ ಸೆಲೆಬ್ರೇಟ್ ಮಾಡಬೇಕು. ನಿಮ್ಮ ಒಂದೊಂದು ವೋಟ್ ಕೂಡ ಮಹತ್ವದ್ದು, ಎಲ್ಲರೂ ಮತದಾನ ಮಾಡಿ ಅಂತ ಹರ್ಷಿಕಾ ಪೂಣಚ್ಚ ಮನವಿ ಮಾಡಿದ್ದಾರೆ ಮತದಾರರನ್ನು. ಬೆಂಗಳೂರಲ್ಲಿ ನಟಿ ಹರ್ಷಿಕಾ ಪೂಣಚ್ಚ ಮತದಾನ ಮಾಡಿರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ. ಎನ್ಆರ್ಐ ಲೇಔಟ್ನ ಮೈತ್ರಿ ವಿದ್ಯಾನಿಕೇತನದಲ್ಲಿ ಮತದಾನ ಮಾಡಿದ್ರು. ಜೊತೆಗೆ ಜನರಿಗೆ ಮನವಿ ಸಹ ಮಾಡಿದ್ದಾರೆ. ಎಲ್ಲರೂ ಸಹ ಬಂದು ಮತದಾನ ಮಾಡಿ ಈ ದಿನವನ್ನ ದೇಶದ ಹಬ್ಬದ ರೀತಿಯಲ್ಲಿ ಸಂಭ್ರಮಿಸಬೇಕು, ಬೇರೆ ಹಬ್ಬಗಳ ರೀತಿಯಲ್ಲೇ ಇದನ್ನ ಸೆಲೆಬ್ರೇಟ್ ಮಾಡಬೇಕು. ನಿಮ್ಮ ಒಂದೊಂದು ಓಟು ಕೂಡ ತುಂಬಾ ಮಹತ್ವದ್ದು, ಹಾಗಾಗಿ ಎಲ್ಲರೂ ಸಹ ಬಂದು ಮತದಾನವನ್ನ ಮಾಡಬೇಕು ಅಂತ ಹರ್ಷಿಕಾ ಪೂಣಚ್ಚ ಮನವಿ ಮಾಡಿಕೊಂಡಿದ್ದಾರೆ. ಕೆಆರ್ಪುರ ವಿಧಾನಸಭಾ ಕ್ಷೇತ್ರದ ಎನ್ಆರ್ಐ ಲೇಔಟ್ನಲ್ಲಿ ಮತದಾನವನ್ನ ಮಾಡಿದ್ದಾರೆ ಹರ್ಷಿಕಾ ಪೂಣಚ್ಚ. ನಟ, ನಟಿಯರು, ಗಣ್ಯರೆಲ್ಲರೂ ಸಹ ಬಂದು ಮತದಾನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಮತ ಚಲಾಯಿಸಿದ್ದಾರೆ ನಿಶ್ವಿಕಾ ನಾಯ್ಡು. ಬೆಂಗಳೂರಿನಲ್ಲಿ ನಟಿ ನಿಶ್ವಿಕಾ ಸಹ ಮತದಾನವನ್ನ ಮಾಡಿದ್ದಾರೆ. ಒಂದು ಕಡೆ ಹರ್ಷಿಕಾ ಪೂಣಚ್ಚ ಮತದಾನ ಮಾಡಿರುವಂತಹ ದೃಶ್ಯಗಳನ್ನ ನೋಡಿದ್ರು. ಜೊತೆಗೆ ಬೆಂಗಳೂರಲ್ಲಿ ನಟಿ ನಿಶ್ವಿಕಾ ಸಹ ಮತದಾನವನ್ನ ಮಾಡಿದ್ದಾರೆ. ಮತದಾನ ಮಾಡೋದರ ಜೊತೆಗೆ ತಮ್ಮ ಅಭಿಮಾನಿಗಳಿಗೆ, ರಾಜ್ಯದ ಜನರಿಗೆ ಮನವಿ ಮಾಡಿಕೊಳ್ತಾ ಇದ್ದಾರೆ. ಮಹತ್ವವಾದಂತಹ ದಿನ ಇದು, ಎಲ್ಲರೂ ಸಹ ತಮ್ಮ ತಮ್ಮ ಹಕ್ಕುಗಳನ್ನ ಚಲಾಯಿಸಿ ಅನ್ನುವಂತಹ ಮನವಿ ಮಾಡ್ತಾ ಇದ್ದಾರೆ. ಎಲ್ಲರ ಓಟು ಸಹ ಮಹತ್ವವನ್ನ ಪಡೆದುಕೊಳ್ಳುತ್ತೆ, ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನ ಮಾಡಿ ಅಂತ ಮನವಿಯನ್ನ ಮಾಡ್ತಾ ಇದ್ದಾರೆ. ಬೆಳಗ್ಗೆ 7 ಗಂಟೆಯಿಂದ ಸಹ ಮತದಾನ ಆರಂಭ ಆಗಿದೆ. ಬೆಳಗ್ಗೆಯಿಂದಲೂ ಸಹ ಬಿರುಸಿನಿಂದ ಮತಗಟ್ಟೆಗಳಿಗೆ ಬಂದು ಮತದಾನ ಮಾಡ್ತಾ ಇದ್ದಾರೆ. ಆದರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನ ಆಗಬೇಕು. ಪರ್ಸೆಂಟೇಜ್ ನೋಡ್ತಾ ಇದ್ರೆ ಕಮ್ಮಿ ಆಗಿದೆ. ಚುನಾವಣಾ ಆಯೋಗ ಸಾಕಷ್ಟು ಕಾರ್ಯಕ್ರಮಗಳನ್ನ ಮಾಡಿತು, ಸಾಕಷ್ಟು ಪ್ರಯತ್ನವನ್ನ ಸಹ ಪಟ್ಟಿರುವಂತದ್ದನ್ನ ಸಹ ನೋಡ್ತಾ ಇದ್ದೀವಿ. ಮತದಾರರನ್ನ ಮತಗಟ್ಟೆಗಳಿಗೆ ಸೆಳೆಯುವ ನಿಟ್ಟಿನಲ್ಲಿ ಬೆಳಗ್ಗೆ ತುಂಬಾ ಬೇಗ ಮತದಾನ ಆಯಿತು. ಆದರೆ ಈಗ ಮತದಾನದ ಪ್ರಮಾಣ ಕಮ್ಮಿ ಆಗ್ತಾ ಇದೆ. ಸರ್, ಐ ಥಿಂಕ್ ಅದು ತುಂಬ ಡಿಸಪಾಯಿಂಟಿಂಗ್ ಮೊದಲನೇದಾಗಿ. ಯಾಕಂದರೆ ನಾವು ಇಲ್ಲಿ ಸಿಟಿಸನ್ಸ್ ಆಗಿ ನಮ್ಮ ಮೊದಲನೇ ಹಕ್ಕು ಬಂದು ವೋಟ್ ಮಾಡೋದು. ಬಿಕಾಸ್ ನಾಳೆ ನಮ್ಮನ್ನು ಗೌರ್ಮೆಂಟ್ನ ನಡೆಸೋವಂಥವ್ರು ಯಾರು ಅಂತ ನಾವು ಚೂಸ್ ಮಾಡೋ ಒಂದು ಹಕ್ಕು ನಮ್ಮಲ್ಲಿದೆ. ಸೊ ಅದನ್ನು ನಾವು ಸರಿಯಾಗಿ ಉಪಯೋಗಿಸ್ಬೇಕು. ಸೊ ಈ ಮೂಲಕ ನಾನು ದಯವಿಟ್ಟು ಎಲ್ರಿಗೂ ಇನ್ನೂ ಸಮಯ ಇದೆ, ಎಲ್ಲರೂ ದಯವಿಟ್ಟು ಹೋಗಿ ವೋಟ್ ಮಾಡಿ. ಇದು ನಿಮ್ಮ ಹಕ್ಕು, ಆ ಹಕ್ಕನ್ನ ಚಲಾಯಿಸಬೇಕು ಅಂತ ನಾನು ಹೇಳ್ಕೊಂತೀನಿ. ಹೌದು ಸರ್. ಐ ಥಿಂಕ್ ಸ್ವಲ್ಪ ಚೇಂಜಸ್ ಆಗ್ತಾ ಇದೆ ಸರ್. ಇವಾಗ ಯೂತ್ ಸ್ವಲ್ಪ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ ಪಾಲಿಟಿಕ್ಸ್ ಕಡೆಗೆ, ಆ್ಯಂಡ್ ಚೇಂಜ್ ಬೇಕು ಅಂತ ಅವರು ಕೇಳ್ತಾ ಇದ್ದಾರೆ. ಸೊ ನನ್ನ ಪ್ರಕಾರ ಚೇಂಜ್ ಆಗ್ತಾ ಇದೆ, ಸ್ಲೋ ಆದರೂ ಅಟ್ಲೀಸ್ಟ್ ಆಗ್ತಾ ಇದೆ ಅನ್ನೋದು ನನಗೆ ಖುಷಿ ಇದೆ.
ಇಷ್ಟಾದರೂ ಕೂಡ 65% ಅಷ್ಟು ಕಟ್ ಆಫ್ ಆಗಿದೆ. ಈ ಬಾರಿ ಈಗ 40% ಅಷ್ಟೇ ಆಗಿದೆ. ಈ ಟೈಮಲ್ಲಿ ಆಗತ್ತೆ ವಿಶ್ವಾಸ ಇದೆಯಾ? ಇದೆ ಸರ್, ನನಗೊಂದು ನಂಬಿಕೆ ಇದೆ. ನಾವು ಪ್ರಯತ್ನ ಮಾಡಿದ್ದೀವಿ, ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಒಂದಷ್ಟು ಜನಕ್ಕೆ ಹೇಳಿ, ಸೋಷಿಯಲ್ ಮೀಡಿಯಾ ಅಲ್ಲಿ ಇಲ್ಲಿ ಎಲ್ಲಿ ಹೋದ್ರೂ ಮೊದಲನೇದಾಗಿ ಪ್ಲೀಸ್ ಹೋಗಿ ವೋಟ್ ಮಾಡಿ ಅನ್ನೋದನ್ನ ನಾವು ಎಲ್ಲ ಕಡೆ ಹೇಳ್ಕೊಂಡ್ ಬಂದಿದ್ದೀವಿ. ಸೊ ಜನ ಕೇಳಿಸ್ಕೊಂಡು ಬರ್ತಾರೆ ಅನ್ನೋ ನಂಬಿಕೆ ಇದೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮೇಡಮ್, ಒಂದು ಸೆಕೆಂಡ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.